Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ದೇವರಲ್ಲಿ ನಾವು ಭರವಸೆ ಇಡುವಂತಹ ಮಕ್ಕಳು, ದೇವರೊಂದಿಗೆ ಜೀವಿಸುವಂತಹ ಮಕ್ಕಳು, ಆ ದೇವರ ನಾಮಸ್ಮರಣೆಯನ್ನು ಮಾಡುವಂತಹ ಮಕ್ಕಳು. ಪ್ರಿಯರೇ, ಬೆಳಗಿನ ಜಾವದಲ್ಲಿ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಕುಳಿತಿದ್ದೇವೆ. ಪ್ರಭುವಿನ ಸನ್ನಿಧಿಯನ್ನು ಬಯಸಿ ನಿಂತಿದ್ದೇವೆ. ಅಜ್ಞಾನ ಮಂಜು ನಮ್ಮಲ್ಲಿ ಕವಿದಿದೆ. ಅಹಂಕಾರದ ಸುಳಿ ನಮ್ಮನ್ನು ಸೆಳೆದಿದೆ. ಮದ ತುಂಬಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವರಾಗಿದ್ದೇವೆ. ನೂರಾರು ಅಲೆಗಳಂತಹ ಶೋಧನೆಗಳು ನಮ್ಮ ಮೇಲೆ ಹಪ್ಪಳಿಸುತ್ತಾ ಇದೆ. ನಮ್ಮೆಲ್ಲ ಪಾಪಗಳ ಪ್ರಚಂಡ ಮಾರುತ ನಮ್ಮನ್ನೇ ನಾಶ ಮಾಡಲು ಎದುರು ನೋಡುತ್ತಾ ಇದೆ. ಆದರೂ ನಾವು ವಿಶ್ವಾಸಿಗಳಾಗಿರುವ ಕಾರಣ ಇವೆಲ್ಲವುಗಳನ್ನು ಜಯಿಸುವ ಶಕ್ತಿ ನಮಗೆ ದೇವರಿಂದ ಲಭ್ಯವಾಗುತ್ತದೆ. ದೇವರಲ್ಲಿ ವಿಶ್ವಾಸವಿಟ್ಟಿರುವ ನಾವು, ದೇವರಲ್ಲಿ ಭರವಸೆ ಇಟ್ಟಿರುವ ನಾವು, ದೇವರನ್ನ ಆಶ್ರಯಿಸಿಕೊಂಡಿರುವ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿ ದೇವರ ಸನ್ನಿಧಿಯಲ್ಲಿ ನಾವು ಶರಣರಾಗಿದ್ದೇವೆ. ಹೀಗಿರುವಾಗ ಒಂದು ಕ್ಷಣ ನಮ್ಮನ್ನು ಸಮರ್ಪಿಸಿಕೊಳ್ಳುವ, ನಮ್ಮನ್ನು ಸಮರ್ಪಿಸಿಕೊಳ್ಳುವ. ಸಮರ್ಪಿಸಿಕೊಳ್ಳುವ. ದೀಪವಾಗಲಿ ದೀಪವಾಗಲಿ ನನ್ನಿರುದಯ ಈ ಹೃದಯ ಧೂಪವಾಗಲಿ ನನ್ನಿ ಜೀವನ ಧೂಪವಾಗಲಿ. ಓ ನನ್ನ ಗುರುವೇ, ಪ್ರಾಣ ಪ್ರಿಯನೇ,
ನಿನ್ನ ಪಾದ ಪೂಜೆಗೆ ನನ್ನ ಸಮರ್ಪಿಪೆ. ನಿರ್ಮಲ ಹೃದಯ ಎನಗಿಲ್ಲ, ಪಾವನ ಜೀವನ ಎನಗಿಲ್ಲ. ನಿನ್ನನ್ನು ಸ್ಮರಿಸುವ ಹೃದಯವಿಲ್ಲ. ಕರುಣಿಸು ದೇವಾ, ನಾ ಬಂದೆ. ಬಾಳಿನ ಬವಣೆ ನಿನಗಿವೆ ದೇವಾ, ಹೃದಯದಿ ಪ್ರೀತಿಯ ನೀ ತುಂಬು. ಸ್ವಾರ್ಥವ ತೊರೆಯುತ್ತ ಬಾಳಲು ನಾನಿನ್ನಲಿ ಬಂದಿಯೇನು, ನಾನಿನ್ನಲಿ ಬಂದಿಯೇನು. ಹೌದು ಪ್ರಿಯರೇ, ನಮ್ಮನ್ನು ನಾವು ಸಮರ್ಪಿಸುವ ನಿರ್ಮಲವಾದ ಹೃದಯ ನಮಗೆ ಲಭ್ಯವಾಗುವಂತೆ, ಬಾಳಿನ ಭಾವನೆಗಳಿಂದ ನಾವು ದೂರ ಆಗುವಂತೆ, ಸ್ವಾರ್ಥವ ತೊರೆದು ಜೀವಿಸುವಂತೆ, ನಿರ್ಮಲ ಹೃದಯವುಳ್ಳವರಾಗಿ ಬಾಳುವಂತೆ ನಮ್ಮನ್ನೇ ನಾವು ಕಾಣಿಕೆಯಾಗಿ ಪ್ರಭುವಿಗೆ ಸಮರ್ಪಿಸುವ. ಈ ಜೀವನವೆಂಬ ಈ ಬಾಳ ನೌಕೆ ಹೇಗೆ ಇದೆ ಎಂಬುದು ನಮಗೆ ಗೊತ್ತಿಲ್ಲ. ಆದರೆ ಯೇಸು ಎಂಬ ಒಂದು ತಾರೆ ನಮ್ಮ ಕಣ್ಣಿಗೆ ಕಾಣುವುದಾದರೆ, ಒಂದು ಯೇಸು ಎಂಬ ದ್ವೀಪ ನಮ್ಮ ಕಣ್ಣಿಗೆ ಕಾಣುವುದಾದರೆ, ಈ ಬಾಳ ಕಡಲಿನ ಮೇಲೆ ನೌಕೆಯಾಗಿ ಪ್ರಯಾಣ ಮಾಡುತ್ತಿರುವ ನಮ್ಮ ಜೀವನದಲ್ಲಿ ಯೇಸು ಎಂಬಂತಹ ಒಂದು ಬೆಟ್ಟ, ಯೇಸು ಎಂಬಂತಹ ಒಂದು ಊರು, ಯೇಸು ಎಂಬ ಒಂದು ದಡ ನಮಗೆ ಸಿಕ್ಕುವುದಾದರೆ ನಾವು ರಕ್ಷಣೆಯನ್ನು ಹೊಂದುತ್ತೇವೆ, ಬಿಡುಗಡೆಯನ್ನು ಹೊಂದುತ್ತೇವೆ. ಸಮರ್ಪಿಸೋಣ. ಕಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ನನ್ನೆಲ್ಲ ಪಾಪಗಳ ಪ್ರಚಂಡ ಮಾರುತವು ನೂರಾರು ಅಲೆ ತರಲು ಆಯುಸ್ಸು ಕಾಪಾಡಲಿ.
ನನ್ನೆಲ್ಲ ಪಾಪಗಳ ಪ್ರಚಂಡ ಮಾರುತವು ನೂರಾರು ಅಲೆ ತರಲು ಆಯುಸ್ಸು ಕಾಪಾಡಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಅಜ್ಞಾನ ಮಂಜುತ್ತೆರೆ ಎಲ್ಲೆಲ್ಲೂ ಮುಸುಕಿರಲು ಆಯಸ್ಸು ಒಂದಿರಣ ಆ ತೀರ ಸೇರಿಸಲಿ. ಅಜ್ಞಾನ ಮಂಜುತ್ತೆರೆ ಎಲ್ಲೆಲ್ಲೂ ಮುಸುಕಿರಲು ಆಯಸ್ಸು ಒಂದಿರಣ ಆ ತೀರ ಸೇರಿಸಲಿ. ಅಹಂಕಾರ ಸುಳಿನನ್ನ ಈ ನೌಕೆ ಸೆಳೆದಿರಲು ಮದವನ್ನು ನೀಗಿಸುತ್ತಾ ಆ ಸ್ವರ್ಗ ತೋರಿಸಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ. ಯೇಸು ಎಂಬತಾರೆ ದಾರಿ ತೋರುತ್ತಿರಲಿ. ದಾರಿ ತೋರುತ್ತಿರಲಿ. ದಾರಿ ತೋರುತ್ತಿರಲಿ. ಹೌದು ಪ್ರಿಯರೇ, ನಮ್ಮ ಬಾಳ ಕಡಲಿನಲ್ಲಿ ನೌಕೆ ಪ್ರಭು ಯೇಸು ಎಂಬ ನೌಕೆ, ಪ್ರಭು ಯೇಸು ಎಂಬ ಒಂದು ದಡ ನಮಗೆ ವಿಶ್ರಾಂತಿಯನ್ನು ತರುತ್ತದೆ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ 48ನೇ ಕೀರ್ತನೆಯಲ್ಲಿ, ನಿನ್ನಚಲ ಪ್ರೀತಿಯನ್ನು ದೇವಾ ಸ್ಮರಿಸುವೆನು. ನಿನ್ನಚಲ ಪ್ರೀತಿಯನ್ನು ದೇವಾ ನಾ ಸ್ಮರಿಸುವೆನೆಂಬುದಾಗಿ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನಾವು ಸ್ಮರಿಸಬೇಕು. ಮಾಡಿದ ಪ್ರತಿಯೊಂದು ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ದೇವರ ಪ್ರೀತಿಯನ್ನು ಕಾಣಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿ ಹಲವು ವಿಧವಾದಂತಹ ಹೋರಾಟಗಳು, ನೋವುಗಳು, ಸಮಸ್ಯೆಗಳು, ಗೊಂದಲಗಳು ಏನೋ ಬರಬಹುದು. ಅದನ್ನೆಲ್ಲ ನಾವು ವಿರೋಧವಾಗಿ ಕಾಣಬಾರದು. ಅವೆಲ್ಲವನ್ನ ದೇವರು ನಮ್ಮ ನಾಶನಕ್ಕಾಗಿ ಕೊಟ್ಟಿದ್ದಾರೆ ಎಂದು ತಿಳಿಯಬಾರದು. ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಎಂದು ತಿಳಿಯಬಾರದು. ದೇವರಿಗೆ ನನ್ನ ಮೇಲೆ ಶತ್ರುತ್ವ ಇದೆ ಎಂದು ತಿಳಿಯಬಾರದು. ದೇವರು ನನ್ನನ್ನು ಕೈಬಿಟ್ಟಿದ್ದಾರೆ ಎಂಬುದಾಗಿ ತಿಳಿಯಬಾರದು. ಪ್ರಿಯರೇ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಉಂಟು. ನಾವು ಎಲ್ಲಾ ಕಾರ್ಯದಲ್ಲಿಯೂ ಆ ದೇವರ ಪ್ರೀತಿಯನ್ನು ಸ್ಮರಿಸಬೇಕು. ಪ್ರತಿಯೊಂದು ಅನುಭವಗಳು, ಪ್ರೀತಿಯ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಪ್ರತಿಯೊಂದು ಅನುಭವಗಳು, ಅನಾನುಕೂಲತೆಗಳು, ವೇದನೆಗಳು, ಇವೆಲ್ಲವುಗಳಲ್ಲಿ ದೇವರ ಪ್ರೀತಿ ಅಡಕವಾಗಿದೆ. ಇವೆಲ್ಲವುಗಳಲ್ಲಿ ನಾವು ದೇವರ ಪ್ರೀತಿಯನ್ನು ನಾವು ನೋಡಬೇಕು. ನಾವು ಎಲ್ಲದರಲ್ಲಿಯೂ ದೇವರ ಪ್ರೀತಿಯನ್ನು ಪಾಸಿಟಿವ್ ಆಗಿ ನಾವು ನೋಡಬೇಕು, ನೆಗೆಟಿವ್ ಆಗಿ ನೋಡಬಾರದು. ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ನಾಶ ಮಾಡುವ ದೇವರಲ್ಲ, ಕೈ ಹಿಡಿದು ನಡೆಸುವಂತಹ ದೇವರು, ಬಲಪಡಿಸುವಂತಹ ದೇವರು. ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ಸರ್ವಸ್ತುತಿಗೆ ಪಾತ್ರ ಆತ, ಮಹೋನ್ನತನೂ ಆತ. ಆತನ ಪವಿತ್ರ ಪರ್ವತವಾದದ್ದು, ದೇವರ ನಗರವಾದದ್ದು. ಹೌದು ಪ್ರಿಯರೇ, ಆ ದೇವರ ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಆತನ ಪ್ರೀತಿ ಸದಾ ನಾವು ಸ್ಮರಿಸಬೇಕು. ಎಲ್ಲಿ? ಒಂದು ಮನೆಯಲ್ಲಿ ಸ್ಮರಿಸಬೇಕು. ಅದಕ್ಕೆ ಹೇಳುದು, ನಮ್ಮ ಮನೆ ಒಂದು ದೇವಾಲಯವಾಗಿ ಮಾರ್ಪಾಡಾಗಬೇಕು. ಎರಡನೇದು, ನಮ್ಮ ಹೃದಯದಲ್ಲಿ ಸ್ತುತಿಸಬೇಕು. ಅದಕ್ಕೆ ಹೇಳುದು, ನಮ್ಮ ದೇಹವೆಂಬುದು ದೇವರ ಆಲಯವಾಗಿದೆ ಎಂಬುದಾಗಿ. ಮೂರನೆಯದಾಗಿ, ದೇವಾಲಯಗಳು ನಾವು ಧ್ಯಾನಿಸಬೇಕು. ಅದಕ್ಕೆ ದೇವಾಲಯ ನಮಗಾಗಿರುವಂಥದ್ದು. ಒಂದು ಮನೆಯಲ್ಲಿ, ಎರಡನೇದು ನಮ್ಮ ಹೃದಯದಲ್ಲಿ, ಮೂರನೇದು ದೇವಾಲಯದಲ್ಲಿ. ಕೀರ್ತನೆಗಾರ 48ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ನಿನ್ನಚ್ಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು, ನನ್ನ ಮಹಾದಾಲಯದಳು ಅದನ್ನು ಧ್ಯಾನಿಸುವೆವು. ನನ್ನ ಮಹದಾಲಯದಳು ನಾನು ಧ್ಯಾನಿಸುವೆನು. ಅದು ಪ್ರಿಯರೇ, ನನ್ನ ಮನೆಯೂ ಒಂದು ಮಹದಾಲಯವಾಗಬೇಕು, ನನ್ನ ಹೃದಯವೂ ಒಂದು ಮಹದಾಲಯವಾಗಬೇಕು, ದೇವಾಲಯವೂ ಸಹ ಮಹದಾಲಯವಾಗಬೇಕು. ಯಾವಾಗ ನಾವು ದೇವರ ಆಲಯವನ್ನು ಪ್ರವೇಶಿಸುವುದಿಲ್ಲವೋ ಪ್ರಿಯರಲ್ಲಿ ನಾವು ತಿಳಿದುಕೊಳ್ಳಬೇಕು, ನಾವು ಸೈತಾನನ ಬಂಧನದಲ್ಲಿದ್ದೇವೆ ಎಂಬುದಾಗಿ. ದೇವರ ಆತ್ಮ ನಮ್ಮಲ್ಲಿ ಇರುವಾಗ ನಾವು ದೇವಾಲಯವನ್ನು ಸಲ್ಲಿಸಲಾಗುವುದಿಲ್ಲ. ಸಂಪೂರ್ಣವಾಗಿ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಆತ್ಮ ನಮ್ಮಲ್ಲಿ ಇಲ್ಲದೆ ಹೋದರೆ ದುರಾತ್ಮ ನಮ್ಮನ್ನು ಹೇಗೆ ದೇವರ ಆಲಯಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ? ಹೇಗೆ ನನ್ನ ದೇವರ ಆಲಯವಾಗಿರುವ ನನ್ನ ಹೃದಯದಲ್ಲಿ ನಾನು ದೇವರನ್ನ ಸ್ಮರಿಸಿ ಆನಂದಿಸಲು ಸಾಧ್ಯ? ಹೇಗೆ ನನ್ನ ಮನೆಯಲ್ಲಿ ನಾನು ಕುಳಿತು ದೇವರನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಲು ಸಾಧ್ಯ? ಸಾಧ್ಯವಿಲ್ಲ. ಯಾಕೆಂದ್ರೆ ನಾನು ಸ್ತುತಿಸುವಾಗ ದೇವಾಲಯದಲ್ಲಿಯೂ ನನ್ನ ಮನೆಯಲ್ಲಿಯೂ ನನ್ನ ಹೃದಯದಲ್ಲಿ ಸ್ತುತಿಸುವಾಗ ವಾಕ್ಯ ಹೇಳುತ್ತದೆ, ನಿನ್ನ ನಾಮದಂತೆ ನಿನ್ನ ಹೊಗಳಿಕೆ ಮುಟ್ಟುತ್ತದೆ ಜಗದ ಎಲ್ಲೆಗೆ. ದೇವಾ, ನೀತಿ ಭರಿತ ನಿನ್ನ ಆಳ್ವಿಕೆ. ಯಾಕೆಂದ್ರೆ ನೀತಿ ಭರಿತವಾದಂತಹ ದೇವರ ಆಳ್ವಿಕೆಯಲ್ಲಿ ಜಗದ ಎಲ್ಲೆಗೂ ಸಹ ಆ ದೇವನ ಘನತೆ, ಆ ದೇವನ ನಾಮ ಹೊಗಳಿಕೆ ಸಾರಲ್ಪಡುತ್ತದೆ ಎಂಬುದಾಗಿ. ಪ್ರಿಯರೇ, ವಾಕ್ಯಗಳು ನಮ್ಮ ಜೀವನದಲ್ಲಿ ಜೀವಾಳವಾಗಬೇಕು. ವಾಕ್ಯಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಬಲಪಡಿಸುವಂತಹ ಶಕ್ತಿಯಾಗಬೇಕು. ಹೌದು ಪ್ರಿಯರೇ. ಕೆಲವು ಸಾರಿ ನಮ್ಮ ಕಣ್ಣು ಮೊಬ್ಬಾಗಿ ಹೋಗ್ತದೆ. ಪ್ರಾಯವಾಗುವಾಗ ಕಣ್ಣು ಮೊಬ್ಬಾಗಿ ಹೋಗ್ತದೆ. ಈಗ ನಾನು ಸಹ ಕೆಲವು ಸಾರಿ ನನಗೂ ಸ್ವಲ್ಪ ಕತ್ತಲೆ ಆದ್ರೆ ನನಗೆ ಕಣ್ಣು ಕಾಣಲಿ, ಅಂದ್ರೆ ಓದ್ಲಿಕ್ಕೆ ನನಗೆ ಕಣ್ಣು ಕಾಣುದಿಲ್ಲ. ಲೈಟ್ನೆಸ್ ಅಲ್ಲಿ ಇದ್ರೆ ಮಾತ್ರ ನನಗೆ ಕಣ್ಣು ಕಾಣ್ತದೆ, ಇಲ್ಲಾಂದ್ರೆ ನಾನು ಚಸ್ಮಾ ಹಾಕಬೇಕು ವಾಕ್ಯನ ನೋಡ್ಬೇಕಾದ್ರೆ. ಬೆಳಕಿದ್ದಾಗ ಏನಾಗೋದಿಲ್ಲ. ಆದ್ರೆ ಬರವಣಿಗೆಯ ಮೇಲೆ, ಅಂದ್ರೆ ಆ ವರ್ಡ್ಸ್ ಗಳ ಮೇಲೆ ಕತ್ತಲೆ ಇದ್ದರೆ, ಅಂದ್ರೆ ಬೆಳಕು ಕಡಿಮೆ ಇದ್ರೆ ನನಗೆ ಕಾಣಲಿಕ್ಕಿಲ್ಲ. ಚಿಕ್ಕ ಅಕ್ಷರ ದೂರದಿಂದ ಕಾಣ್ತದೆ, ಹತ್ತಿರದಿಂದ ಕಾಣೋದಿಲ್ಲ. ಪ್ರಿಯರಾಗಿ ನಾವು ದೇವರನ್ನ ಕಾಣಬೇಕು, ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು.
ನಮಗೆ ಒಂದು ಕನ್ನಡಕ ಬೇಕು, ಒಂದು ಚಸ್ಮ ಬೇಕು ದೇವರನ್ನ ಕಂಡುಕೊಳ್ಳಿಕ್ಕೆ. ಅಯ್ಯೋ ನನಗೆ ಆಗ್ತಾ ಇಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ, ಒಂದು ಚಸ್ಮ, ವಿಶ್ವಾಸದ ಒಂದು ಚಸ್ಮ ಬೇಕು, ಒಂದು ಕನ್ನಡಕ ಬೇಕು. ದೇವರನ್ನ ಹತ್ತಿರ ಮಾಡಿಕೊಳ್ಳುವಂತ ಕನ್ನಡಿ ಬೇಕು ನಮಗೆ. ಪ್ರತಿಬಿಂಬ ನಮ್ಮ ಕಣ್ಣಿಗೆ ಹತ್ತಿರವಾಗುವಂತೆ ನಾವು ಹೇಗೆ ಚಸ್ಮವನ್ನು ಉಪಯೋಗಿಸುತ್ತೇವಾಗ ದೇವರನ್ನ ಹತ್ತಿರವಾಗಿಸುವಾಗೆ ನಮ್ಮ ಹೃದಯದಲ್ಲಿ ವಿಶ್ವಾಸವನ್ನು ನಾವು ಬಿತ್ತರಿಸಿಕೊಳ್ಳಬೇಕು. ಅದೇ ಆತ್ಮೀಯ ವಿಶ್ವಾಸ. ಇಲ್ಲದಿದ್ರೆ ಅದು ಆತ್ಮೀಯ ವಿಶ್ವಾಸ ಇಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಅಚಲವಾದ ವಿಶ್ವಾಸವಿಡುವಾಗ ನಾವು ಮಹತ್ಕಾರ್ಯಗಳನ್ನು ನಾವು ಕಾಣ್ತೇವೆ. ಇಂದು ನಾವು ನೋಡ್ತೇವೆ, 2 ಅರಸರುಗಳ ಗ್ರಂಥಗಳನ್ನು ಧ್ಯಾನಿಸಿ ಬರುವಾಗ 19ನೇ ಅಧ್ಯಾಯದಲ್ಲಿ ನಾವು ನೋಡೋಣ ಏನು ಸಂಭವಿಸುತ್ತದೆ. ಈ ಅಸಿರಿಯದ ಅರಸ ಎಲ್ಲ ಪ್ರದೇಶಗಳನ್ನ ತನ್ನ ವಶವಾಗಿಸಿಕೊಂಡಿರ್ತಾನೆ. ಎಲ್ಲ ರಾಜ್ಯಗಳನ್ನ ತನ್ನ ವಶವಾಗಿಸಿಕೊಳ್ತಾ ಇರ್ತಾನೆ. ಹೀಗೆಲ್ಲ ವಶವಾಗಿಸಿಕೊಳ್ತಾ ಇರಬೇಕಾದ್ರೆ ಜೆರುಸಲೇಮ್ ಅವನ ವಶವಿಲ್ಲವೆಂಬುದು ಅವನಿಗೆ ಅರಿವಾಗ್ತದೆ. ಜೂದೆಯ ಅರಸನಾದಂತಹ ಹಿಜ್ಕೀಯನಿಗೆ ಜೆರುಸಲೇಮ್ ನನ್ನ ವಶವಾಗುವುದಿಲ್ಲವೆಂದು ನೀನು ನಂಬುವ ದೇವರು ನಿನಗೆ ಹೇಳಿ ನಿನ್ನನ್ನು ಮೋಸಗೊಳಿಸಬಹುದು. ಅಸಿರಿಯದ ಅರಸನು ಎಲ್ಲಾ ರಾಜ್ಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದಾನೆಂಬ ಸಮಾಚಾರ ನಿನಗೆ ಮುಟ್ಟಿರಬೇಕು. ಹೀಗಿರುವಾಗ ನೀನು ಮಾತ್ರ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದ ಎಂಬುದಾಗಿ ಕೇಳ್ತಾನೆ. ಎಲ್ಲವನ್ನ ಅವನು ಆಕ್ರಮಿಸಿಕೊಂಡಿದ್ದಾನೆ, ನೀನು ಮಾತ್ರ ತಪ್ಪಿಸಿಕೊಳ್ಳಿಕ್ಕಾಗ್ತದ ಎಂಬುದಾಗಿ ಒಂದು ಲೆಟರ್ನ ಬರೆದು ಕಳಿಸಿಕೊಡ್ತಾನೆ. ಹಿಜ್ಕೀಯನು ಆ ದೂತರು ತಂದಂತಹ ಪತ್ರವನ್ನ ತೆಗೆದುಕೊಂಡು ಓದ್ತಾನೆ. ಸರ್ಕ್ಯುಲರ್ ಕಳಿಸ್ತಾನೆ. ಅಂದ್ರೆ ಲೆಟರ್ ಅಂದ್ರೆ ಸರ್ಕ್ಯುಲರ್, ಸರ್ಕಾರದ ಒಂದು ಸರ್ಕ್ಯುಲರ್, ರಾಜ್ಯದ ಅರಸನಾಗಿರುವ ರಾಜ್ಯನ ಒಂದು ಸರ್ಕ್ಯುಲರ್. ಈಗ ನಾನು ತಪ್ಪಿಸಿಕೊಳ್ಳಿಕ್ಕೆ ಆಗೋದೇ ಇಲ್ಲ, ಅದು ಸಹ ನನ್ನ ವಶವಾಗಬೇಕೆಂಬುದಾಗಿ. ಪ್ರಿಯ, ಇಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿಯೂ ಸಹ ತಲೆದೋರುವುದುಂಟು. ಇಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಸಹ ತಲೆದೋರುವಂತದ್ದುಂಟು. ನಮ್ಮನ್ನು ಎದುರಿಸುವಾಗ, ನಮ್ಮ ಮೇಲೆ ದಬ್ಬಾಳಿಕೆ ಬರುವಾಗ, ಬ್ಲಾಕ್ ಮೇಲ್ ಮಾಡುವಾಗ, ಅಂದರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಇಟ್ಟುಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಕೈವಶ ಮಾಡಬೇಕೆಂದು ಇಚ್ಛಿಸುವಾಗ, ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿತ್ತು. ರಾಜ್ಯಗಳು ಕುದುರೆಗಳನ್ನ ಕಟ್ತಾ ಇದ್ರು, ಕುದುರೆಗಳನ್ನ ಕಳಿಸ್ತಾ ಇದ್ರು. ಕಪ್ಪ ಕಾಣಿಕೆನ ಅದು ಕುದುರೆಗಳನ್ನ ಕಳಿಸ್ಬೇಕಾದ್ರೆ ರಾಜನಿಗೆ ಪರವಾಗಿ ಕುದುರೆ ಹೋಗ್ತಾ ಇತ್ತು. ಒಂದು ಪಕ್ಷ ರಾಜನಿಗೆ ಶರಣಾಗುತ್ತಾನೆ ಎಂಬುದಾದರೆ ಅವನು ಆ ಕುದುರೆಗೆ ಕಪ್ಪ ಕಾಣಿಕೆಯನ್ನು ಕಟ್ಟಿ ಕಳಿಸಬೇಕಾಗಿತ್ತು. ನಾನು ಶರಣಾಗಿದ್ದೇನೆ, ನಾನು ಯುದ್ಧ ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ನಾನು ನಿಮಗೆ ಶರಣ, ನನ್ನ ಊರು ನಿಮಗೆ ನಾನು ಶರಣ ಮಾಡುತ್ತೇನೆ ಎಂಬುದಾಗಿ. ಒಂದು ಪಕ್ಷ ಕುದುರೆಗೆ ಕಟ್ಟಿದ್ದನ್ನ ಬಿಚ್ಚಿಬಿಟ್ರೆ ನಾನು ನಿಮಗೆ ಎದುರಾಗಿ ನಾನು ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ, ಕುದುರೆಯನ್ನು ಕಟ್ಟಿ ಹಾಕಿದರೆ ನಾನು ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಅರ್ಥ ಆಯ್ತಲ್ಲ. ಕುದುರೆಯನ್ನು ಕಟ್ಟಿ ಹಾಕಿದರೆ ಯುದ್ಧಕ್ಕೆ ಸಿದ್ಧ ಎಂಬುದಾಗಿ ಅರ್ಥ. ಅಥವಾ ಕುದುರೆಗೆ ಕಪ್ಪ ಕಾಣಿಕೆಯನ್ನು ಕಟ್ಟಿದರೆ ನಾನು ಶಾಂತಿ, ನಾನು ನಿಮ್ಮ ಜೊತೆ ನಾನು ಯುದ್ಧ ಮಾಡುವುದಿಲ್ಲ, ನಾನು ಶರಣು ನಿಮಗೆ ಎಂಬುದಾಗಿ ಅರ್ಥ. ಹೀಗೆ ಹಿಜ್ಕೀಯನ ಮುಂದೆ ಇಂತಹ ಒಂದು ಪತ್ರ ಪ್ರತಿಬಿಂಬಿಸುತ್ತದೆ. ಆಗ ಹಿಜ್ಕೀಯ ಏನು ಮಾಡ್ತಾನೆ? ನಮ್ಮ ಜೀವನದಲ್ಲಿ ಇಂತಹ ಒಂದು ಹೋರಾಟಗಳು, ಸಮಸ್ಯೆಗಳು ಬಂದ್ರೆ ಏನ್ ಮಾಡ್ತೇವೆ? ಪ್ರಿಯರೇ, ಕೆಲವರು ತುಂಬಾ ಈಸಿಯಾಗಿ ತಗೊಳ್ಳೋದು ಉಂಟು, ಇನ್ನು ಕೆಲವರು ಕೇರೇ ಮಾಡದಲ್ಲೇ ಇರಬಹುದು, ಇನ್ನು ಕೆಲವರು ಡಿಪ್ರೆಸ್ ಆಗೋದು ಉಂಟು, ಇನ್ನು ಕೆಲವರು ಬಂದಿದ್ದ ಜಯಿಸೋಣ ಅಂತ ಹೇಳ್ಬೋದು, ಇನ್ನು ಕೆಲವರೇ ಬಂದ್ರೆ ಬರ್ಲಿ ಅದೇನಾಗ್ತದೆ ನೋಡೇ ಬಿಡುವ, ನಾನು ಅವರ ಅಂತ ಒಂದು ಕೈ ನೋಡುವ ಅಂತ ಹೇಳ್ಬಹುದು. ಹೀಗೆ ಹಲವಾರು ವಿಧದಲ್ಲಿ ಒಬ್ಬರಲ್ಲಿ ಹೋರಾಟಗಳನ್ನ ತಗ್ಗಿಸಿಕೊಳ್ಳಲಿದಂತ ಜೀವನವನ್ನ ನಾವು ನೋಡ್ತೇವೆ. ಆದರೆ ಎಷ್ಟು ಜನ ನಾವು ದೇವರನ್ನ ಅರಿಸಿಕೊಳ್ತೇವೆ? ಆದ್ರೆ ನಮಗೆ ಮರಣ ಭಯ ಬರಬೇಕಾದ್ರೆ ಮಾತ್ರ ದೇವರ ಹತ್ರ ಓಡಿ ಹೋಗ್ಬಿಡ್ತೇವೆ, ರೋಗ ಬಂದಾಗ ಮಾತ್ರ ನಾವು ದೇವರ ಹತ್ರ ಹೋಗಿ ಬಿಡ್ತೇವೆ, ನಮ್ಮ ಕೆಲಸ ಇದ್ರೆ ಮಾತ್ರ ಓಡಿ ಹೋಗ್ತೇವೆ. ಆದರೆ ಸದಾಕಾಲ ನಾವು ನನ್ನ ಹೃದಯ ಎಂಬ ಆಲಯದಲ್ಲಿ, ನನ್ನ ಮನೆ ಎಂಬ ಆಲಯದಲ್ಲಿ, ದೇವಾಲಯ ಎಂಬ ಆಲಯದಲ್ಲಿ ನನ್ನ ದೇವರನ್ನ ನಾನು ಸಂಧಿಸ್ತೇನೆ. ಪ್ರಿಯರೇ, ಇಂಥ ಸಂದರ್ಭ ಬರುವಾಗ ಹಿಜ್ಕೀಯ ಏನು ಮಾಡ್ತಾನೆ ಎಂಬುದಾದರೆ, ಆ ಲೆಟರ್ನ ತಗೊಂಡು
ದೇವಾಲಯಕ್ಕೆ ಓಡಿ ಹೋಗ್ತಾನೆ. ದೇವರ ಸನ್ನಿಧಿని ಆ ಲೆಟರ್ನ ತೆಗೆದಿಡ್ತಾನೆ. ಆ ಲೆಟರ್ನ ತೆರೆದಿಟ್ಟು ಪ್ರಾರ್ಥನೆ ಮಾಡ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀವು ನಿಜವಾದ ಸರ್ವೇಶ್ವರರು, ಈ ಲೋಕವನ್ನು ಉಂಟು ಮಾಡಿದವರು, ಸೃಷ್ಟಿ ಮಾಡಿದವರು ನೀವೊಬ್ಬರೇ ಸರ್ವೇಶ್ವರರು. ಸ್ವಾಮಿ, ನಾನು ಕಂಗಾಲಾಗಿ ಬಂದಿದ್ದೇನೆ, ಸೋತು ಹೋಗಿ ಬಂದಿದ್ದೇನೆ, ಭಯದಿಂದ ಬಂದಿದ್ದೇನೆ. ಆ ಅಸಿರಿಯ ಅರಸ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನನ್ನನ್ನು ವಶ ಮಾಡಿಕೊಂಡ್ಬಿಡ್ತಾನೆ, ನಮ್ಮನ್ನು ಇಸ್ರಾಯೇಲನ್ನು ನಾಶ ಮಾಡಿಬಿಡ್ತಾನೆ. ನಾನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸ್ವಾಮಿ, ಎಲ್ಲಾ ರಾಜ್ಯಗಳನ್ನು ಆಳುವಂತ ದೇವರು ನೀವೊಬ್ಬರೇ ಆಗಿದ್ದೀರಿ, ಸರ್ವೇಶ್ವರ ನೀವೊಬ್ಬರೇ ಆಗಿದ್ದೀರಿ, ಇಸ್ರಾಯೇಲ್ನ ದೇವರು ನೀವೊಬ್ಬರೇ ಆಗಿದ್ದೀರಿ, ಸದಮಲ ಸ್ವಾಮಿ ನೀವೊಬ್ಬರೇ ಆಗಿದ್ದೀರಿ, ನಮ್ಮನ್ನು ರಕ್ಷಿಸುವವರು ನೀವೊಬ್ಬರೇ ಆಗಿದ್ದೀರಿ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವರು ನೀವಾಗಿದ್ದೀರಿ, ಜೀವ ಸ್ವರೂಪರಾದ ಸರ್ವೇಶ್ವರ ನೀವೇ ಆಗಿದ್ದೀರಿ. ಸನ್ಹೇರಿಬನು ನೀವಾಗಿದ್ದೀರಿ. ನಿಮ್ಮನ್ನು ನಿಂದಿಸೋದಕ್ಕಾಗಿ ಹೇಳಿ ಕಳಿಸಿರುವಂತಹ ಈ ಮಾತುಗಳನ್ನ ನೀವು ಮನಸ್ಸಿಗೆ ತಂದುಕೊಳ್ಳಿ. ಸ್ವಾಮಿ, ಕರುಣೆ ತೋರಿ ಎಂಬುದಾಗಿ ಹಿಜ್ಕೀಯನು ದೇವಾಲಯದಲ್ಲಿ ಹೋಗಿದ್ದು ಪ್ರಾರ್ಥಿಸ್ತಾನೆ. ಇವತ್ತು ನಾವು ಕಥೋಲಿಕ ಧರ್ಮಸಭೆಯಲ್ಲಿ ನಾವು ನೋಡ್ತೇವೆ, ದೇವಾಲಯ ಪ್ರಧಾನ ಸ್ಥಾನ, ಯಹೂದ್ಯರ ಪದ್ಧತಿಗೆ ಅನುಸಾರವಾಗಿ ದೇವಾಲಯ ಪ್ರಧಾನ ಸ್ಥಾನ. ಸದುಕಾಯರು, ಪರಿಸಾಯರು, ಧರ್ಮಶಾಸ್ತ್ರಿಗಳು ದೇವಾಲಯ ಎಂಬುದರೆ ಅವರಿಗೆ ತುಂಬಾ ಶ್ರೇಷ್ಠವಾದದ್ದು. 3 ವಿಷಯದಲ್ಲಿ ಯಾರು ಮಾತನಾಡುವಾಗಿಲ್ಲ. ಒಂದು, ದೇವಾಲಯವನ್ನು ಕುರಿತು ಯಾರು ತಪ್ಪಾಗಿ ಮಾತನಾಡುವಾಗಿಲ್ಲ. 2ನೇದು, ದೇವರ ವಾಕ್ಯವನ್ನ ಧರ್ಮಶಾಸ್ತ್ರವನ್ನು ಕುರಿತು ಯಾರು ತಪ್ಪಾಗಿ ಮಾತನಾಡುವಾಗಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. 3ನೇದು, ದೇವರನ್ನ ಕುರಿತು ಯಾರು ತಪ್ಪಾಗಿ ಮಾತನಾಡುವಾಗಿಲ್ಲ. 3 ವಿಷಯ ಇವರ ತುಂಬಾ ಕಟ್ಟುನಿಟ್ಟಾದಂತಹ ವಿಷಯ. ಹೀಗೆ ದೇವಾಲಯಕ್ಕೆ ಪ್ರಧಾನ ಸ್ಥಾನವನ್ನು ಕೊಡ್ತಾ ಇದ್ರು. ಹಾಗೆ ಈ ದೇವಾಲಯವನ್ನು ಸಂಧಿಸಿ ದೇವಾಲಯದ ಹೋಗಿ ಹಿಜ್ಕೀಯನು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತೇವೆ, ನಮಗೂ ಇರುವಂತಹ ದೇವಾಲಯ ಯಾಕೆ ಅಂದ್ರೆ ಬರೀ ಬಲಿಪೂಜೆ ಹೋಗಿ ಒಂದು ದಿನ, ಭಾನುವಾರದಲ್ಲಿ ಒಂದು ದಿನ, ಯಾವತ್ತೋ ಒಂದು ದಿನ ಹೋಗಿ ಬಲಿಪೂಜೆನ ನೋಡಿ ಬರುವುದಕ್ಕಾಗಿ ಅಲ್ಲ. ಇಲ್ಲ, ನಾವು ಹೋಗಿ ದೇವಾಲಯದಲ್ಲಿ ದೇವರನ್ನ ಸಂಧಿಸುವುದಕ್ಕಾಗಿ. ಅಂದ್ರೆ ಹಿಜ್ಕೀಯನು ಆ ಪತ್ರಗಳನ್ನು ತೆರೆದಿಟ್ಟ. ಆದ್ರೆ ಇಂದು ನಾವು ನಮ್ಮ ಹೃದಯಗಳನ್ನು ತೆರೆದಿಡಬೇಕು. ಹೃದಯ ಎಂಬ ಪತ್ರವನ್ನ, ಹೃದಯದಲ್ಲಿರುವಂತಹ ವೇದನೆ ಎಂಬ ಪತ್ರವನ್ನ, ಅವಶ್ಯಕತೆ ಎಂಬ ಪತ್ರವನ್ನ, ಹೀಗೆ ಎಲ್ಲವನ್ನ ಪತ್ರಗಳನ್ನ, ನನ್ನ ಹೃದಯದ ಆಸೆ ಆಕಾಂಕ್ಷೆಗಳ, ನೋವು ನಲಿವಿನ, ದುಃಖ ವೇದ ಬಾಧೆಗಳ ಪತ್ರವನ್ನ ನಾವು ದೇವಾಲಯದಲ್ಲಿ ಹೋಗಿ ನಾವು ತೆರೆದಿಡಬೇಕು. ದೇವರ ಮಂಜೂಷ ಪೆಟ್ಟಿಗೆಯ ಮುಂದೆ, ಪರಮಪ್ರಸಾದ ಪೆಟ್ಟಿಗೆಯ ಮುಂದೆ, ಜೀವಂತವಾಗಿ ಜೀವಿಸುತ್ತಿರುವಂತಹ ಕೆರೂಬಿಗಳ ಮಧ್ಯೆ ವಾಸ ಮಾಡುತ್ತಿರುವಂತಹ ಆ ಪ್ರಭುವಿನ ಮುಂದೆ. ಪ್ರೀಸಲು, ಪ್ರೀಸಲು, ಪ್ರೀಸಲು. ಪ್ರಿಯರೇ, ದೇವಾಲಯವನ್ನು ಸಂಧಿಸಬೇಕು. ನೋಡಿ, 2 ತಿಂಗಳುಗಳು ದೇವಾಲಯಗಳು ಮುಚ್ಚಿ ಹೋಗಿದ್ದವು. ದೇವಾಲಯಕ್ಕೆ ಹೋಗುತ್ತೇನೆ ಎಂದರೂ ಸಹ ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪ್ರಾರ್ಥಿಸಬೇಕು ಪರಮಪ್ರಸಾದ ಪೆಟ್ಟಿಗೆ ಬಳಿ ಅಂತ ಹೇಳಿದ್ರು, ಹೋದ್ರೂ ಸಹ ಪ್ರಾರ್ಥಿಸಲಿಕ್ಕೆ ಆಗ್ತಾ ಇರಲಿಲ್ಲ. ದೇವಾಲಯದ ಕಾಂಪೌಂಡ್ ಅಲ್ಲಾದ್ರೂ ಹೋಗಿ ಪ್ರಾರ್ಥಿಸ್ತೇವೆ ಅಂದ್ರೆ ಅಲ್ಲಿಯೂ ಸಹ ಆಗ್ತಾ ಇರಲಿಲ್ಲ. ಎಷ್ಟೋ ಜನರಿಗೆ ದೇವಾಲಯದ ಮೌಲ್ಯ ಈ ದಿನಗಳಿಗೆ ಅರ್ಥ ಆಗಿದೆ. ಇನ್ನು ಎಷ್ಟೋ ಜನರಿಗೆ ದೇವಾಲಯ ಎಂಬುದೇ ಮರೆತು ಹೋಗಿದೆ. ಹೌದು, ಎಲ್ಲ ಕಡೆ ಇದೇ ಗೊಂದಲ ಆಗಿದೆ. ನಾವು, ನನ್ನ ಆಧ್ಯಾತ್ಮಿಕ ಗುರುಗಳು ನೆನ್ನೆ ನಾವು ಮಾತನಾಡ್ತಾ ಇದ್ದು, ಇಷ್ಟು ಕಾಲ ಬಲಿಪೂಜೆ ಇತ್ತು, ಆದರೆ ಈ ಕೊರೋನಾ ನಿಮಿತ್ತವಾಗಿ ಬಲಿಪೂಜೆ ಇಲ್ಲದಾಯಿತು. ಎಷ್ಟು ಜನಕ್ಕೆ ಕಾಳಜಿ ಇದೆ. ಆಗ ಗುರುಗಳು ಹೇಳ್ತಾ ಇದ್ರು, ಇಲ್ಲ, ಜನ ಪೂಜೆಗೆ ಬರ್ತಾ ಇಲ್ಲ, ಭಯ, ಕೊರೋನಾ ಬರ್ತದೆ ಅಂತೇಳಿ ಭಯ. ದೇವಾಲಯದಲ್ಲಿ ಹಾಕಿರುವ ಬೆಂಚುಗಳನ್ನು ಸಹ ತೆಗೆಯಲಾಗಿದೆ ಎಂಬುದಾಗಿ. ಯಾಕೆ ಸ್ವಾಮಿ ಎಂಬುದಾಗಿ ಕೇಳಿದೆ. 36 ಗಂಟೆಗಳ ಕಾಲ ಕೊರೋನಾ ವೈರಸ್ ಕ್ರಿಮಿ ಬೆಂಚುಗಳ ಮೇಲೆ ಇರ್ತದಂತೆ. ಅದಕ್ಕಾಗಿ ಬೆಂಚುಗಳನ್ನ ಸಹ ತೆಗೆದುಹಾಕಬೇಕು, ಚೇರ್ ಮೇಲೆ ಕೂತ್ಕೊಳ್ಬೇಕು. ಹಾಗಾದ್ರೆ ಚೇರ್ ಮೇಲೆ ಕೂತ್ಕೊಂಡ್ರೆ ವೈರಸ್ ಇರೋದಿಲ್ವಾ? ಪ್ರಿಯರೇ, ಎಷ್ಟೋ ಜನ ವಿಶ್ವಾಸಿಗಳು ದೇವಾಲಯ ತೆಗೆದಿಲ್ಲ ಎಂಬುದಾಗಿ ಕಂಗಾಲಾಗಿ ಹೋಗಿದ್ದರು. ಆದ್ರೆ ಇವತ್ತು ಎಷ್ಟೋ ಜನ ದೇವಾಲಯ ತೆಗೆದಿದ್ದರೂ ಸಹ ದೇವಾಲಯವನ್ನು ಪ್ರವೇಶಿಸದೆ
ದೇವರಿಗೆ ಭಯಪಡುವುದಕ್ಕೆ ಬದಲಾಗಿ ಕೊರೋನಾಗೆ ಭಯಪಟ್ಕೊಂಡು ಮನೇಲಿ ಕೂತ್ಕೊಳ್ತಾ ಇದ್ದಾರೆ. ಆದರೆ ದೇವರು ಯಾವ ವಿಧದಲ್ಲಿ ಆದರೂ ಅವರನ್ನ ಬೇಟೆ ಮಾಡಲಿಕ್ಕೆ ಸಾಧ್ಯ ಈ ಪ್ರಕೃತಿಗೆ ಎಂಬುದನ್ನ ಅವರು ಮರೆತು ಹೋಗಿದ್ದಾರೆ. ದೇವರ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತನಿಗೆ ಆನಂದ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಪ್ರಿಯ, ದೇವಾಲಯವನ್ನು ಪ್ರವೇಶಿಸುವುದು ಅಷ್ಟು ಸುಲಭವಲ್ಲ. ದೇವರ ಆಲಯದಲ್ಲಿ ಹೋಗಿ ಕುಳಿತುಕೊಳ್ಳುವಂಥದ್ದಷ್ಟು ಸುಲಭವಲ್ಲ. ನಾವು ಹೋಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ಅಂದರೆ ಅದು ದೈವ ಪ್ರೇರಣೆ ಇದ್ದರೆ ಮಾತ್ರ ನಾವು ದೇವಾಲಯದಲ್ಲಿ ಹೋಗಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ. ದೈವ ಪ್ರೇರಣೆ ಇಲ್ಲದೆ ನಮಗೆ ದೇವಾಲಯದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ, ಪ್ರಾರ್ಥಿಸಲು ಸಾಧ್ಯವಿಲ್ಲ, ಮೊಣಕಾಲೂರಲು ಸಾಧ್ಯವಿಲ್ಲ, ಬಲಿಪೂಜೆ ನೋಡಲು ಸಹ ಸಾಧ್ಯವಿಲ್ಲ. ಆದ್ದರಿಂದ ಹಿಜ್ಕೀಯೇಲ ಏನು ಮಾಡ್ತಾನೆ? ದೇವಾಲಯಕ್ಕೆ ಓಡಿ ಹೋಗ್ತಾನೆ. ದೇವಾಲಯದಲ್ಲಿ ಓಡಿ ಹೋಗಿ ದೇವರ ಮುಂದೆ ಆ ಪತ್ರವನ್ನು ತೆರೆದಿಟ್ಟು ಪ್ರಾರ್ಥಿಸ್ತಾನೆ. ನಾವು ಸಹ ನಮ್ಮ ಹೃದಯ ಎಂಬ ಪತ್ರವನ್ನ ದೇವರ ಮುಂದೆ ತೆರೆದಿಟ್ಟು ಪ್ರಾರ್ಥಿಸಬೇಕು. ದೇವಾಲಯವನ್ನು ಸಂಧಿಸಬೇಕು. ದೇವರ ಗರ್ಭಗುಡಿ ಇರುವಂತಹ ದೇವಾಲಯ, ತಮ್ಮನ್ನೇ ನಮಗೆ ಮುರಿದು ಕೊಡುವಂತಹ ದೇವಾಲಯ, ಯಜ್ಞದ ಕುರಿಮರಿದಾತನ ಬಲಿಪೀಠದ ದೇವಾಲಯ, ನಮ್ಮೆಲ್ಲರಿಗೂ ಶಾಂತಿಯನ್ನು ತರುವಂತಹ ದೇವಾಲಯ, ಸಮಾಧಾನವನ್ನು ತರುವಂತಹ ದೇವಾಲಯ. ನೋಡಿ, ಎಷ್ಟೋ ಜನ ಏನಾದ್ರೂ ಮನಸ್ಸಿಗೆ ಕಾಯವಾದರೆ ಹೋಗಿ ದೇವಾಲಯದಲ್ಲಿ ಕೂತ್ಕೊಳ್ತಾರೆ. ಕಾರಣ ಅಲ್ಲಿ ಸಮಾಧಾನ ಸಿಗ್ತದೆ ಎಂಬುದಾಗಿ. ದೇವರ ಮೇಲೆ ಭರವಸೆ ಇಟ್ಟಿರುವವನು ದೇವಾಲಯದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ, ಎಲ್ಲವನ್ನು ದೇವರಿಗೆ ಸಮರ್ಪಿಸುತ್ತಾ. ಆದರೆ ದೇವರಲ್ಲಿ ಭರವಸೆ ಇಲ್ಲದವನು ದೇವಾಲಯವನ್ನು ತೊರೆದು ಜೀವಿಸುತ್ತಾನೆ. ಹೌದು ಪ್ರಿಯರೇ, ಈಗ ಹಿಜ್ಕೀಯೇಲನು ದೇವರ ಮೇಲೆ ಭರವಸೆ ಇರುವ ಕಾರಣ ದೇವಾಲಯದಲ್ಲಿ ಹೋಗಿ ಕುಳಿತು ಪ್ರಾರ್ಥಿಸುತ್ತಾನೆ. ಹೇಳ್ತಾನೆ, ಸ್ವಾಮಿ, ನಿಮ್ಮ ಮನಸ್ಸಿಗೆ ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ. ಅವರು ನಿಂದಿಸಿದಂತಹ ಈ ಪತ್ರದಲ್ಲಿ ಬರೆದಿರುವಂತಹ ಮಾತುಗಳು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ. ರಾಷ್ಟ್ರಗಳನ್ನ ಇವರು ನಾಶ ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ. ಅವರ ದೇವರುಗಳನ್ನ ಬೆಂಕಿಗೆ ಹಾಕಿದ್ದು ನಿಜ. ಅವು ದೇವರುಗಳೆಲ್ಲ ಕೇವಲ ಮನುಷ್ಯರು ಕೆತ್ತಿದಂತಹ ಕಲ್ಲು, ಮರಗಳು, ಬೊಂಬೆಗಳು. ಯಾಕಂದ್ರೆ ಇವನು ಏನು ಮಾಡಿದ? ಹಿಜ್ಕೀಯೇಲ ಅವರ ದೇವರುಗಳನ್ನೆಲ್ಲ ಬೆಂಕಿಗೆ ಹಾಕಿದ್ದ. ಅವು ದೇವರಿಲ್ಲ ಎಂಬುದಾಗಿ ಬೆಂಕಿಗೆ ಹಾಕಿದ್ದ. ಈ ಬೆಂಕಿಗೆ ಹಾಕಿದಂತಹ ಸೇಡು ಈ ಅಸಿರಿಯ ರಾಜ್ಯನಿಗೆ. ಪ್ರಾಣ ಭಯ ಹಿಜ್ಕೀಯೇಲನಿಗೆ ಬಂದು ಹೋಯಿತು. ಅದಕ್ಕೆ ದೇವರಿಗೆ ಕೇಳ್ತಾನೆ, ದೇವರ ಹತ್ರ ಮಂಡಿಸ್ತಾನೆ, ಸ್ವಾಮಿ, ನಾನು ಬೆಂಕಿಗೆ ಹಾಕಿದ ನಿಜ, ಅವರ ದೇವರುಗಳನ್ನ ನಾನು ಬೆಂಕಿಗೆ ಹಾಕಿದ ನಿಜ. ಯಾಕಂದ್ರೆ ಅದು ದೇವರಲ್ಲ, ಕೇವಲ ಮನುಷ್ಯರು ಕೆತ್ತಿದಂತ ಕಲ್ಲು ಮರದ ಬೊಂಬೆ. ಆದ್ದರಿಂದಲೇ ಅವು ಅವರಿಂದಲೇ ನಾಶವಾಯಿತು, ಹಾಳಾಯಿತು. ನೀವು ನಮ್ಮ ದೇವರಾದ ಸರ್ವೇಶ್ವರಾಗಿದ್ದೀರಿ. ನೀವೇ ಏಕೈಕ ದೇವರಾಗಿದ್ದೀರಿ. ನೀವೇ ಏಕೈಕ ದೇವರಾಗಿರುವುದನ್ನ ಈ ಭೂಮಿ, ರಾಷ್ಟ್ರ ತಿಳಿದುಕೊಳ್ಳುವುದಕ್ಕಾಗಿ ನನ್ನನ್ನು ನೀವು ಅಸಿರ್ಯದಿಂದ ನನಗೆ ಬಿಡುಗಡೆಯನ್ನು ಕೊಡಬೇಕು. ಈ ಅಸಿರ್ಯನ ಕೈಯಿಂದ ನನ್ನನ್ನು ಬಿಡಿಸಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸ್ತಾನೆ. ಪ್ರಿಯರೇ, ಪ್ರಾರ್ಥನೆ ಎಂಬುದು ಶ್ರೇಷ್ಠತೆಯನ್ನು ನಮಗೆ ತೋರಿಸುತ್ತದೆ. ಪ್ರಾರ್ಥನೆಯ ಮೌಲ್ಯಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇನ್ನು ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು 6 ವಾಕ್ಯಗಳಿಂದ ನಾವು ಧ್ಯಾನಿಸುವಾಗ ನಾವು ನೋಡುತ್ತೇವೆ. ಯೇಸುಸ್ವಾಮಿ ಹೇಳ್ತಾರೆ, ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ. ಅಂದ್ರೆ ಏನರ್ಥ? ನಾಯಿಗೆ ಬಿರಿಯಾನಿ ಹಾಕಬಾರ್ದ? ನಾಯಿಗೆ ಚಿಕನ್ ಹಾಕಬಾರ್ದ? ನಾಯಿಗೆ ಮಟನ್ ಹಾಕಬಾರ್ದ? ಅದು ಪವಿತ್ರ ಅಲ್ಲ. ಅದಕ್ಕೆ ಪವಿತ್ರವಾದದನ್ನ ನಾಯಿಗೆ ಹಾಕಬೇಡಿ. ಅಂದ್ರೆ ಅವುಗಳಿಗೆ ಗೊತ್ತಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ. ಯಾಕೆಂದ್ರೆ ಅವು ನಿಮ್ಮ ಮೇಲೆ ತಿರುಗಿ ಬಿಡ್ತದೆ, ನಿಮ್ಮನ್ನ ಸೀಳಿ ಬಿಡ್ತವೆ. ಮೊದಲನೇದು ನಾಯಿಯನ್ನ ಕುರಿತು ಸಾಕ್ಷಿಯಾಗಿ ದೇವರು ಮಾತನಾಡ್ತಾ ಇದ್ದಾರೆ, ಸ್ವಾಮಿ ಮಾತಾಡ್ತಾರೆ, ಪವಿತ್ರವಾದದನ್ನ ನಾಯಿಗೆ ಹಾಕಬೇಡಿ. ಎರಡನೇದಾಗಿ ಹೇಳ್ತಾರೆ, ಮುತ್ತುಗಳನ್ನ ಹಂದಿಗಳ ಮುಂದೆ ಚೆಲ್ಲಬೇಡಿ, ಅವ ಆ ಮುತ್ತುಗಳನ್ನ ಕಾಲಿಂದ ತುಳಿದು ಹಾಕ್ಬಿಡ್ತದೆ. ಪ್ರಿಯರೇ, 2 ವಾಕ್ಯಗಳು ಅತೀ ಪ್ರಧಾನವಾದಂತಹ ಸತ್ಯಗಳನ್ನ
ನೀತಿಯನ್ನ, ಸತ್ಯವನ್ನ ಪ್ರಕಟಿಸುತ್ತದೆ. ಪ್ರಿಯರೇ, ನಾವು ನೋಡ್ತೇವೆ, ಎಷ್ಟೋ ಜನರಿಗೆ ನಾವು ಪ್ರೀತಿಸ್ತೇವೆ, ಪ್ರೀತಿಯನ್ನು ಕೊಡ್ತೇವೆ. ಕೆಲವು ಸಾರಿ ನಾವು ಜೀವ ಕೊಡುವ ಪ್ರೀತಿಯನ್ನು ಕೊಟ್ಟರೂ ಸಹ ಪ್ರೀತಿನ ಅರ್ಥ ಮಾಡೋದಿಲ್ಲ ಅವರು. ಕೆಲವು ಸಾರಿ ಪ್ರೀತಿ ಮುತ್ತಿನಂತೆ, ಮುತ್ತಿಗೆ ಸಮಾನವಾಗಿರುವಂತಹ ಪ್ರೀತಿಯನ್ನ ಒಂದು ಮನುಷ್ಯನ ಮುಂದೆ ಚೆಲ್ಲುವಾಗ ಅವರು ಮನುಷ್ಯರಾಗಿ ಸ್ವೀಕರಿಸುವುದಿಲ್ಲ, ಹಂದಿಗಳಾಗಿರ್ತಾರೆ, ಹಂದಿಗಳಾಗಿ ಹೋಗ್ತಾರೆ. ಈ ಪ್ರೀತಿ, ಹಂದಿಗೆ ಪ್ರೀತಿಯನ್ನು ಕೊಟ್ಟರೆ ಏನಾದ್ರೂ ಅರ್ಥ ಆಗ್ತದ? ಪ್ರೀತಿನ ಚೆಲ್ಲಿದ್ರೆ, ಪ್ರೀತಿ ತೋರಿಸಿದ್ರೆ ಹಂದಿಗೆ ಏನಾದ್ರೂ ಅರ್ಥ ಆಗ್ತದ? ದೇವಸ್ವಾಮಿ ಅದನ್ನೇ ಕುರಿತು ಹೇಳಿದ್ರು, ಮುತ್ತನ್ನಲ್ಲ, ಹಂದಿ ಮುಂದೆ ಯಾರು ಮುತ್ತನ್ನು ತೆಗೆದುಕೊಂಡು ಹೋಗಿ ಹಾಕೋದಿಲ್ಲ. ಹಂದಿ ಮುಂದೆ ಯಾರು ಮುತ್ತನ್ನು ಹಾಕುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ, ಅದಕ್ಕೆ ಗೊತ್ತಿರೋದೇನು ಬರೀ ಕೊಳಚೆ, ಅದಕ್ಕೆ ಬೇಕಾಗಿರೋದು ತಿನ್ನೋದಕ್ಕೆ ಬೇಕಾಗಿರೋದು ಮಾತ್ರ. ಹಂದಿ ಮುಂದೆ ಮುತ್ತಾಗಲಿ, ಬಂಗಾರ ಆಗಲಿ, ವಜ್ರ ವೈಢೂರ್ಯಗಳು ಹಾಕಿದ್ರೆ ಅದಕ್ಕೆ ಏನು ಗೊತ್ತಾಗೋದಿಲ್ಲ, ತುಳಿದಾಕ್ಬಿಡ್ತದೆ. ಹಾಗೆ ಹಂದಿಗಳಾಗಿ ಪ್ರೀತಿಯನ್ನು ಅರಿಯದಂತ, ವಿಶ್ವಾಸವನ್ನು ಅರಿಯದಂತ, ದೇವರನ್ನು ಅರಿಯದಂತ ವ್ಯಕ್ತಿಗಳ ಮುಂದೆ ದೇವರ ಬಗ್ಗೆ, ಪ್ರೀತಿಯ ಬಗ್ಗೆ, ವಿಶ್ವಾಸದ ಬಗ್ಗೆ ಮಾತನಾಡಿದರೆ ಏನ್ ಪ್ರಯೋಜನ? ಕಾಲಲ್ಲಿ ತುಡ್ಕೊಂಡು ಹೋಗ್ಬಿಡ್ತಾರೆ, ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಈ ಹಂದಿ ದೇವರನ್ನ ಯಾವಾಗ ನೋಡ್ತದೆ ಹೇಳು? ಸಾಯ ತನಕ ದೇವರನ್ನ ಹಂದಿ ನೋಡೋದಿಲ್ಲ, ಆಕಾಶನ ನೋಡೋದಿಲ್ಲ, ದೇವರನ್ನ ತಲೆ ಎತ್ತಿ ನೋಡೋದೇ ಇಲ್ಲ ಹಂದಿ. ಇದೊಂದು ಪ್ರತ್ಯೇಕ ಸ್ವಭಾವ. ಯಾವಾಗಲೂ ಕೆಳಗೆ ನೋಡಿಯೇ ಅದು ತಿಂದು ಹೋಗುವಂಥದ್ದಷ್ಟೇ. ಮುಂದೆ ಹೋಗುವಾಗ ಮಾತ್ರ ಮುಂದೆ ನೋಡ್ತದೆ, ತಲೆ ಎತ್ತಿ ನೋಡೋದಿಲ್ಲ. ಈ ಹಂದಿ ತಲೆ ಎತ್ತಿ ನೋಡೋದು ಯಾವಾಗ ಗೊತ್ತಾ? ಆಕಾಶ ನೋಡೋದು ಯಾವಾಗ ಗೊತ್ತಾ? ದೇವರ ನೋಡೋದು ಯಾವಾಗ ಗೊತ್ತಾ? ಸಾಯುವ ಸಮಯದಲ್ಲಿ ಮಾತ್ರ. ಹಂದಿನ ಸಾಯಲಿಕ್ಕೆ ಕೊಂಡೋಗುವಾಗ ಏನ್ ಮಾಡ್ತಾರೆ? ಕಾಲನ್ನು ಕೆಳಗೆ ಮಲಗಿಸಿ ಕಾಲನ್ನು, ಎರಡು ಕಾಲನ್ನು ಕಟ್ತಾರೆ. ಕಟ್ಬಿಟ್ಟು ಆ ಕಾಲ್ ಮಧ್ಯದಲ್ಲಿ ಒಂದು ದಡಿನ ತಳ್ತಾರೆ, ಒಂದು ದೊಣ್ಣೆಯನ್ನು ತಳ್ತಾರೆ. ದೊಣ್ಣೆಯನ್ನು ತಳ್ಳಿ ಹಿಂದೆ ಒಬ್ಬ ಮುಂದೆ ಒಬ್ಬ ಒತ್ಕೊಳ್ತಾನೆ. ಆಗ ಅದು ಆಕಾಶವನ್ನು ನೋಡ್ತಾನೆ. ಸಾಯೋ ಸಮಯದಲ್ಲಿ ಆಗ ದೇವರನ್ನ ದೇವರೇ ದೇವರೇ, ಆಕಾಶದಲ್ಲಿರುವ ದೇವರೇ ದೇವರೇ ಎಂಬುದಾಗಿ ಅದಕ್ಕೆ ಸಾಯಿಸ್ಬಿಡ್ತಾರೆ ಗೊತ್ತಾಗ್ತದೆ. ಆಗ ಆಕಾಶವನ್ನು ನೋಡ್ಲಿಕ್ಕೆ ಶುರು ಮಾಡ್ತದೆ, ಆಗ ಅವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಏನು ಪ್ರಯೋಜನ ಸಾಯುವ ಸಮಯದಲ್ಲಿ? ಹೀಗೆ ನಾವು ಸಹ ಸಮಸ್ಯೆ ಬಂದಾಗ ದೇವರನ್ನ ನೋಡ್ತೇವೆ, ಭಯ ಬಂದಾಗ ದೇವರನ್ನ ನೋಡ್ತೇವೆ, ಅವಶ್ಯಕತೆ ಬಂದಾಗ ನಾವು ಮೇಲೆ ನೋಡ್ತೇವೆ. ಇಲ್ಲಾಂದ್ರೆ ನೋಡೋದೇ ಇಲ್ಲ. ಮುಂದೆ ಇರುವ ಮನುಷ್ಯನೂ ಕಾಣೋದಿಲ್ಲ, ಎತ್ತವರು ಕಾಣೋದಿಲ್ಲ, ಗಂಡನೂ ಕಾಣೋದಿಲ್ಲ, ಹೆಂಡತಿನೂ ಕಾಣೋದಿಲ್ಲ, ಗುರು ಹಿರಿಯರು ಕಾಣೋದಿಲ್ಲ, ಯಾರೂ ಕಾಣೋದಿಲ್ಲ. ಬಲ ಇರುವಾಗ, ಧೈರ್ಯ ಇರುವಾಗ, ಶಕ್ತಿ ಇರುವಾಗ. ಆದರೆ ಸಾಯೋ ಸಮಯ ಬಂದಾಗ ಗುರುನೂ ಬೇಕು, ತಂದೆನೂ ಬೇಕು, ತಾಯಿನೂ ಬೇಕು, ಎಲ್ರೂ ಬೇಕು. ಬೇಡ ಅಂದವರೆಲ್ಲ ಬೇಕು. ರಸ್ತೆಯಲ್ಲಿ ಬಿದ್ದೋದಾಗ ಎತ್ಕೊಳ್ಳೋಕೆ ಬೇಕೇ ಬೇಕು. ಮುತ್ತುಗಳನ್ನ ಹಂದಿಗಳ ಮುಂದೆ ಚೆಲ್ಲಬೇಡಿ. ಹೀಗೆ ನಾವು ಪ್ರೀತಿಯನ್ನು ಸಹ ಕೆಲವು ಸಾರಿ ಚೆಲ್ತೇವೆ ಪ್ರಿಯರೇ. ಆದರೆ ಹಂದಿಗಳಾಗಿರುವಂತಹ ಸ್ವಭಾವದಲ್ಲಿರುವವರಿಗೆ ಪ್ರೀತಿಯ ಬೆಲೆ ಗೊತ್ತಾಗೋದಿಲ್ಲ. ಅದರಿಂದ ಅವರ ಮುಂದೆ ಪ್ರೀತಿನ ಚೆಲ್ಲಿ ಏನು ಪ್ರಯೋಜನ ಇಲ್ಲ. ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ. ಆಗ್ತೀವ? ಪವಿತ್ರವಾದ ನಾಯಿಗಳಿಗೆ ಆಗ್ತೀವ? ಅದಕ್ಕೆ ಗೊತ್ತಿಲ್ಲ. ಈಗ ಪರಿಶುದ್ಧವಾದದ್ದನ್ನ, ಪವಿತ್ರವಾದದ್ದನ್ನ, ಯಾವುದು ಪವಿತ್ರ ಅಂದ್ರೆ ಯಾವುದು ಪವಿತ್ರ? ಪವಿತ್ರವಾದದ್ದು. ಪ್ರೀಸಲು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರವಾದದ್ದನ್ನ ನಾಯಿಗಳಿಗೆ ಹಾಕಬೇಡಿ, ಅದು ತಿರುಗಿ ಬಿದ್ದು ನಿಮ್ಮನ್ನು ಸೀಳಿ ಬಿಡ್ತದೆ ಎಂಬುದಾಗಿ. ಸೈತಾನನ ಮುಂದೆ ಪವಿತ್ರವಾದದನ್ನು ಹಾಕಿದ್ರೆ ಏನ್ ಮಾಡ್ತದೆ? ದೇವರ ವಾಕ್ಯವನ್ನು ಹಾಕಿ ಹೇಳಿದ್ರೆ ಏನ್ ಮಾಡ್ತದೆ? ಒಂದು ದುರಾತ್ಮ ಮಾಡಿದಂತಹ ವ್ಯಕ್ತಿಯ ಮುಂದೆ ಪ್ರಭು ಯೇಸುವಿನ ನಾಮವನ್ನು ನುಡಿದರೆ ಏನು ಮಾಡ್ತದೆ? ಅಥವಾ ಒಂದು ಅಸತ್ಯವಾದಿಯಾಗಿರುವಂತಹ ವ್ಯಕ್ತಿಯ ಮುಂದೆ ಸತ್ಯವನ್ನು ಮಾತನಾಡಿದರೆ ಏನಾಗ್ತದೆ? ಅಕ್ರಮ ಮಾಡುವಂತಹ ಕೊಲೆಗಡಕನ ಮುಂದೆ ಒಳಿತನ ಮಾತಾಡಿದ್ರೆ ಏನ್ ಮಾಡ್ತಾನೆ? ಹೌದು ಪ್ರಿಯರೇ, ಪವಿತ್ರವಾದದ್ದು ಎಂಬುದಾದ್ರೆ ದೇವರ ವಾಕ್ಯವಾದದ್ದು. ಈ ದೇವರ ವಾಕ್ಯವನ್ನ ಅರಿವಿಲ್ಲದವರ ಹತ್ರ, ಜ್ಞಾನವಿಲ್ಲದವರ ಹತ್ರ, ಪ್ರಾಪಂಚಿಕವಾಗಿ ಜೀವಿಸುವವನ ಹತ್ರ, ಘನತೆ ಗೌರವ ಇಲ್ಲದೆ ಜೀವಿಸುವವನ ಹತ್ರ ದೇವರ ವಾಕ್ಯವನ್ನು ಹೇಳಿದರೆ ಏನೂ ಪ್ರಯೋಜನ ಇಲ್ಲ. ಕೇರೆ ಮಾಡೋದಿಲ್ಲ, ಅವರು ಕಾಲಲ್ಲೊದ್ದು ಹೋಗ್ತಾ ಇರ್ತಾರೆ. ಹೌದು ಪ್ರಿಯರೇ,
ವಾಕ್ಯಗಳನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯೇಸುಸ್ವಾಮಿ ಮುಂದುವರಿಸಿ ಹೇಳ್ತಾರೆ, ಜನರು ನಿಮಗೆ ಏನ್ ಮಾಡಬೇಕು ಅಂತ ನೀವು ಆಸೆ ಪಡ್ತೀರೋ ಅದನ್ನ ನೀವು ಅವರಿಗೆ ಮಾಡಿ. ನಮ್ಮನ್ನ ಕುರಿತು ನಾವೇನ್ ಆಸೆ ಪಡ್ತೀವಿ? ನಮ್ಮನ್ನೆಲ್ಲರೂ ಪ್ರೀತಿಸಬೇಕು, ನಮ್ಮನ್ನೆಲ್ಲರೂ ಹೊಗಳಬೇಕು, ನಮಗೆಲ್ಲರೂ ಸಹಾಯ ಮಾಡಬೇಕು, ಅಥವಾ ನನಗೆ ಕೆಲಸ ಕೊಡಬೇಕು, ಇದೇದಿಲ್ಲ. ಇನ್ನೊಬ್ಬರು ನಮಗೆ ಒಳ್ಳೇದು ಮಾಡಬೇಕು ಅಂದ್ರೆ ನಾವು ಆಶಿಸ್ತೇವೆ. ನಮ್ಮನ್ನು ಕೊಲೆ ಮಾಡಬೇಕು ಅಂತ ಯಾರಾದ್ರೂ ಆಶಿಸ್ತೀವ? ನಮ್ಮನ್ನು ನಾಶ ಮಾಡಬೇಕು ಅಂತ ಯಾರಾದ್ರೂ ಇಷ್ಟಪಡ್ತೀವ? ನಮ್ಮ ಮೇಲೆ ಜಗಳಕ್ಕೆ ಬರಬೇಕು ಅಂತ ಇಷ್ಟಪಡ್ತೀವ? ನಮ್ಮ ಮೇಲೆ ಕೇಸ್ ಹಾಕ್ಬೇಕು ಅಂತ ಇಷ್ಟಪಡ್ತೀವ? ನಮ್ಮನ್ನು ಅವಮಾನ ಪಡಿಸಬೇಕು ಅಂತ ಇಷ್ಟಪಡ್ತೀವ? ಇಲ್ಲ. ಅದಕ್ಕೆ ಸಮಯ ಹೇಳ್ತಾ ಇದೆ, ಜನರು ನಿಮಗೆ ಏನ್ ಮಾಡಬೇಕು ಅಂತ ನೀವು ಆಸೆ ಪಡ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಯಾಕಂದ್ರೆ ಅವರು ಮನುಷ್ಯರೇ ಅಲ್ಲ. ಸೊ ನಿಮ್ಮನ್ನ ಪ್ರೀತಿಸಬೇಕು ಅಂತ ಆಸೆ ಇದೆ, ನೀವು ಅವ್ರನ್ನ ಪ್ರೀತಿಸಿ. ಇನ್ನೊಬ್ಬರು ನಿಮಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ, ನೀವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿ. ಈ ಸ್ವಭಾವ ನಾವು ಬೆಳೆಸಿಕೊಳ್ಬೇಕೆಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪವಿತ್ರ ಗ್ರಂಥವನ್ನು ನಾವು ನೋಡುವಾಗ, ಪ್ರವಾದಿಗಳನ್ನು ನೋಡುವಾಗ ಅವರ ಜೀವನದಲ್ಲಿ ನಡೆದು ಬಂದದ್ದು ಇದ್ದೇನೆ ನೋಡಿ. ಯಾವತ್ತು ನಾವು ನೋಡಿ, ಹಳೆ ಕಾಲದಲ್ಲಿ ಮನೆಗಳಿತ್ತು. ಹಳೆ ಕಾಲದಲ್ಲಿ ಮನೆಗಳನ್ನು ನೋಡಿರ್ಬೋದು. ಈಗ ನಾವು ನೋಡ್ತೀವಿ, ಮನೆಯೊಳಗೆ ಹೋಗ್ಬೇಕಾದ್ರೆ 7 ಅಡಿಗೆ ಎತ್ತರದಲ್ಲಿ ದಾರಂದು ಮಾಡೋದನ್ನು ನೋಡ್ತೀವಿ, ವಾಸ್ಕಾಲು ಮಾಡೋದನ್ನು ನೋಡ್ತೇವೆ 7 ಅಡಿ ಎತ್ತರಕ್ಕೆ. ಆದ್ರೆ ಹಳೆಯ ಕಾಲದ ಮನೆಗಳಿಗೆ ನೀವು ಹೋದ್ರೆ 4.5 ಅಡಿ ಮಾತ್ರ ದಾರಂದುಗಳು, 4.5 ಅಡಿ ಮಾತ್ರ ದಾರಂದುಗಳು. ಹೆಚ್ಚು ಅಂದ್ರೆ 5 ಅಡಿ, ಅದಕ್ಕಿಂತ ಮೇಲೆ ದಾರಂದ್ರಗಳು ಬರೋದಿಲ್ಲ. ಯಾಕೆಂದ್ರೆ ಯಾವ ವ್ಯಕ್ತಿ ಮನೆಯನ್ನು ಪ್ರವೇಶಿಸುವಾಗ ತನ್ನನ್ನು ತಲೆ ತಗ್ಗಿಸಿಕೊಂಡು ಒಳಗೆ ಪ್ರವೇಶಿಸಬೇಕು ಅಂತ, ಅಂದ್ರೆ ತನ್ನನ್ನು ಮನೆಗೆ ನಾನು ಪ್ರವೇಶಿಸ್ತಾ ಇದ್ದೇನೆ, ನನ್ನ ಮನೆಯಲ್ಲಿ ನಾನು ಪ್ರವೇಶಿಸ್ತಾ ಇದ್ದೇನೆ, ಅಥವಾ ನನ್ನ ಕುಟುಂಬದಲ್ಲಿ ಪ್ರವೇಶಿಸ್ತಾ ಇದ್ದೇನೆ, ಅಥವಾ ಇನ್ನೊಬ್ಬರ ಮನೆಗೆ ನಾನು ಪ್ರವೇಶಿಸ್ತಾ ಇದ್ದೇನೆ, ನನ್ನನ್ನು ನಾನು ತಗ್ಗಿಸಿಕೊಳ್ಬೇಕು, ನಾನು ಗೌರವಿಸಬೇಕು, ನನ್ನ ಮನೆಯಲ್ಲಿರೋರನ್ನು ನಾನು ಗೌರವಿಸಬೇಕು, ಸನ್ಮಾನಿಸಬೇಕು. ತಗ್ಗಿಸಿಕೊಳ್ಳುವ ಸಂಕೇತ ಮನೆಯ ವಾಸ್ಕಾಲಿನಲ್ಲಿ, ಮನೆಯ ದ್ವಾರದಲ್ಲಿ, ಎಂಟ್ರೆನ್ಸ್ ಅಲ್ಲಿ, ಮೇನ್ ಡೋರ್ ಅಲ್ಲಿ, ದಾರೊಂದಿನಲ್ಲಿ ನಾವು ಕಾಣ್ತದೆ. ಮೇನ್ ಡೋರ್ ಅಲ್ಲ, 5 ಅಡಿ. ತಲೆ ತಗ್ಗಿಸಿ, ಎಂಥ ದೊಡ್ಡ ವ್ಯಕ್ತಿ ಆದರೂ ತಲೆ ತಗ್ಗಿಸಿಕೊಂಡೇ ಒಳಗೆ ಹೋಗಬೇಕು. ಕಾರಣ, ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿ ಒಡ ಹುಟ್ಟಿದವರ ಮುಂದೆ ನನ್ನನ್ನು ನಾನು ತಗ್ಗಿಸಿಕೊಳ್ಳಬೇಕು, ನನ್ನನ್ನು ತಗ್ಗಿಸಿಕೊಳ್ಳಬೇಕು. ಈ ಒಂದು ಸಾಂಕೇತಿಕ ಕಾರಣವಾಗಿತ್ತು ಮನೆಯ ಮುಂಭಾಗದ ಬಾಗಿಲು, ಮೇನ್ ಡೋರ್ಸ್. ಹಾಗೆ ನಾವು ಕಿರಿದಾದ ಬಾಗಿಲಿಂದ ಒಳಗೆ ಹೋಗಿ ಅಂತ ಹೇಳ್ತಾರೆ ಯೇಸುಸ್ವಾಮಿ. ಕಿರಿದಾಗಿರುವಂತಹ ಬಾಗಿಲಿಂದ ಒಳಗೆ ಹೋಗಿ ಅಂದ್ರೆ ಕಷ್ಟದ ಜೀವನದಲ್ಲಿ ನೀವು ಮುಂದೆ ಹೋಗಿ. ಕಿರಿದಾದ ಬಾಗಿಲಿಂದ ಕಷ್ಟದ ಜೀವನದಲ್ಲಿ ನೀವು ಮುಂದೆ ಹೋಗಿ, ನಿಮ್ಮ ದುಃಖದ ಜೀವನದಲ್ಲಿ ನೀವು ಮುಂದೆ ಹೋಗಿ, ನಿಮ್ಮ ರೋಗದ ಜೀವನದಲ್ಲಿ ನೀವು ಮುಂದೆ ಹೋಗಿ, ನಿಮ್ಮ ಸಮಸ್ಯೆ ಗೊಂದಲದ ಜೀವನದಲ್ಲಿ ನೀವು ಮುಂದೆ ಹೋಗಿ, ಅದರೊಳಗೆ ಹೋಗಿ, ತೊಂದರೆ ಇಲ್ಲ, ಅದನ್ನು ಅನುಭವಿಸಿ ಹೋಗಿ. ಯಾಕೆಂದ್ರೆ ಅವಾಗ ನೀವು ನನ್ನನ್ನು ಕಂಡುಕೊಳ್ಳಬಹುದು, ಅವಾಗ ನೀವು ಕಂಡುಕೊಳ್ಳಬಹುದು, ನನ್ನನ್ನು ಕಂಡುಕೊಳ್ಳಬಹುದು, ದೈವರಾಜ್ಯನ ಕಂಡುಕೊಳ್ಳಬಹುದು. ವಿನಾಶಕ್ಕೆ ಹೋಗಬೇಕಾಗಿರುವಂತ ಬಾಗಿಲು ಹಿರಿದು, ಆದರೆ ಕೆಟ್ಟ ಜೀವನಕ್ಕೆ ಹೋಗಬೇಕು ಅಂದ್ರೆ, ನಾವು ನಾಶ ಆಗ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅದು ಬಾಗಿಲು ದೊಡ್ಡ ಹಿರಿದಾಗಿರ್ತದೆ. ತುಂಬಾ ಫ್ರೀಯಾಗಿ ಹೋಗಿ ಬಿಡ್ಬೋದು, ಈಸಿಯಾಗಿ ಹೋಗ್ಬಿಡ್ಬೋದು. ಅದ್ರ ಮಾರ್ಗ ತುಂಬಾ ಸರಾಗ. ಆದರೆ ಅಂತಹ ಮಾರ್ಗವನ್ನು ಹಿಡಿಯೋರು ತುಂಬಾ ಜನ ಇದ್ದಾರೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಬಾರ್ಗೆ ನೋಡಿ ಯಾರು ಬೇಕಾದ್ರೂ ಹೋಗ್ಬೋದು. ಬಾರ್ ನೋಡಿದ್ದೀರಾ? ಬಾರ್ದು ಡೋರ್ ನೋಡಿದ್ದೀರಾ? ಎಷ್ಟು ದೊಡ್ಡದಾಗಿದೆ? ಅಣ್ಣ ಅಕ್ಕ ನೋಡಿದ್ದೀರಾ? ಕೆಲವರೆಲ್ಲ ನೋಡ್ತಾರೆ, ನಮ್ಮ ಸಹೋದರಿಯೆಲ್ಲ ತುಂಬಾ ಜನ ನೋಡಿರ್ತಾರೆ, ಸಹೋದರೆಲ್ಲ ನೋಡಿರ್ತಾರೆ. ಬಾರ್ದು ಎಷ್ಟು ದೊಡ್ಡದಾಗಿದೆ? ಬಾಗಿಲು ದೊಡ್ಡದಾಗಿರ್ತದೆ, ಅದಕ್ಕೆ ಡೋರೇ ಬರೋದಿಲ್ಲ, ಶೆಟ್ರು. ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು. ದೇವಾಲಯದ ಬಾಗಿಲು ಎಷ್ಟು ದೊಡ್ಡದು? ಕಿರಿದು. ಕೆಟ್ಟ ಅಂದ್ರೆ ಕೆಟ್ಟ ಮಾರ್ಗಕ್ಕೆ ಹೋಗಲು ಮಾರ್ಗಗಳು ಎಲ್ಲ ಸರಾಗವಾಗಿ ತೆರೆದಿರ್ತದೆ. ಕುಡಿಲಿಕ್ಕೆ ಹೋಗ್ಲಿಕ್ಕೆ, ಕೆಟ್ಟದಕ್ಕೆ ಹೋಗ್ಲಿಕ್ಕೆ, ಏನೇ ಮಾಡ್ಲಿಕ್ಕೂ ಸ್ವತಂತ್ರ ದೊಡ್ಡದಾಗಿರ್ತದೆ. ಯಾವ ಆತಂಕಗಳಿರುವುದಿಲ್ಲ. ವಿನಾಶಕ್ಕೆ
ಹೋಗುವ ಬಾಗಿಲು ತುಂಬಾ ದೊಡ್ಡದಾಗಿರ್ತದೆ, ಸರಾಗ ಮಾರ್ಗನೂ ಸಹ ಆಗಿರ್ತದೆ. ಇಕ್ಕಟ್ಟಿನ ಬಾಗಿಲಿನಲ್ಲಿ ಪ್ರವೇಶಿಸಬೇಕೆಂಬುದಾಗಿ ಯೇಸು ಹೇಳ್ತಾರೆ. ಅಂದ್ರೆ ಕಷ್ಟ, ದುಃಖ, ಸುಖಗಳಲ್ಲಿ ನಾವು ಹೋಗಬೇಕು, ಅನುಭವಗಳಲ್ಲಿ ಹೋಗಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ಶ್ರೀಮಂತ ಎಂದಿಗೂ ಸಹ ಸ್ವರ್ಗ ಸಾಮ್ರಾಜ್ಯ ಸೇರುವುದು ತುಂಬಾ ಕಷ್ಟ ಎಂಬುದಾಗಿ, ತುಂಬಾ ಕಷ್ಟ ಎಂಬುದಾಗಿ. ಹೌದು ಪ್ರಿಯರೇ, ನೋಡಿ, ಈ ಲೋಕದಲ್ಲಿ ನಾವು ಪ್ರವಾದಿಗಳನ್ನ, ಎಷ್ಟೋ ಜನರನ್ನ ನಾವು ನೋಡಿದ್ದೇವೆ. ಅಮರ ಜೀವಕ್ಕೆ ಹೋಗುವವರೆಲ್ಲ ಕಷ್ಟದಲ್ಲಿ ಹೋಗುವುದು. ಯಾಕೆಂದರೆ ಅವರೆಲ್ಲರೂ ಹಿಂಸೆಗೊಳಗಾಗಿ, ನಾಚಿಕೆಗೀಡಾಗಿ, ಸಮಸ್ಯೆಗಳಿಂದ, ಅವಮಾನಗಳಿಂದ ಅವರು ಪ್ರಯಾಣ ಮಾಡಿದ್ದಾರೆ. ಆದ್ರೆ ಅದನ್ನು ಗುರುತಿಸಿಕೊಳ್ಬೇಕು ಅಂದ್ರೆ ಕೆಲವರು ಮಾತ್ರ, ಎಲ್ಲರೂ ಗುರುತಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮೆಲ್ಲರಿಗೂ ವಿನಾಶದ ಮಾರ್ಗನೇ ತುಂಬಾ ಈಸಿ, ಸ್ವತಂತ್ರ. ಇವತ್ತು ನೋಡಿ, ಈ ಕೈಗಳಲ್ಲಿ ಯಾವಾಗ ಈ ಮೊಬೈಲ್ಗಳು ಬಂತು, ಈ ಲ್ಯಾಪ್ಟಾಪ್ಗಳು ಬಂತು, ಮುಗೀತು. ಅದರಲ್ಲೂ ಈ ಮೊಬೈಲ್ ಎಂಬುದು ಯಾವಾಗ ಬಂತು, ತುಂಬಾ ಸರಾಗ ತಪ್ಪು ಮಾಡ್ಲಿಕ್ಕೆ, ನಮ್ಮ ಸಮಯನ ಪೋಲ್ ಮಾಡ್ಲಿಕ್ಕೆ, ದುರುಪಯೋಗ ಪಡಿಸಿಕೊಳ್ಳಿಕ್ಕೆ, ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ತುಂಬಾ ಸರಾಗ. ಈ ಮೊಬೈಲ್ ಯಾವಾಗ ಬಂತು ಅವಾಗ ಸರಾಗದ ಮಾರ್ಗ, ಫ್ರೀ. ಯಾರು ಕೇಳುವಾಗಿಲ್ಲ, ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೂ ಉಪಯೋಗಿಸಿಕೊಳ್ಬಹುದು. ಪಾಪದ ಜೀವನ ತುಂಬಾ ಫ್ರೀ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಕಷ್ಟ ಕೊಟ್ಟಲೆಗಳ ಮಧ್ಯೆ ನಾವು ಪ್ರವೇಶಿಸಬೇಕು. ಅದಕ್ಕೆ ನಾವು ಮಾಡಿದೆವು, ಬಾಳ ಕಡಲ ಮೇಲೆ ನೌಕೆ ಸಾಗುತ್ತಿರಲಿ, ಯೇಸು ಎಂಬ ತಾರೆ ದಾರಿ ತೋರುತ್ತಿರಲಿ, ಅಜ್ಞಾನ ಮಂಜು ತೆರೆ ಎಲ್ಲೆಲ್ಲೂ ಮುಸುಕಿರಲು, ಆಯಸ್ಸು ಹೊಂಗಿರಣ ಆ ತೀರ ಸೇರಿಸಲಿ, ನನ್ನೆಲ್ಲ ಪಾಪಗಳ ಪ್ರಚಂಡ ಮಾರುತರು ನೂರಾರು ಅಲೆ ತರಲು, ಆಯಸ್ಸು ಕಾಪಾಡಲಿ, ಅಹಂಕಾರ ಸುಳಿ ನನ್ನ ಈ ನೌಕೆ ಸೆಳೆದಿರಲು, ಮದವನ್ನು ನೀಗಿಸುತ್ತಾ ಆ ಸ್ವರ್ಗ ತೋರಿಸಲೇ, ಇಕ್ಕಟ್ಟಾದ ಬಾಗಿಲು ಹಾಗೂ ಇನ್ಯಾವ ಬಾಗಿಲು, ಸರಾಗವಾದ ಬಾಗಿಲು. ಇಕ್ಕಟ್ಟಾದ ಬಾಗಿಲಿನಲ್ಲಿ ನಮಗೆ ಯೇಸು ಎಂಬ ರಕ್ಷೆ, ಯೇಸು ಎಂಬ ದಡವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸರಾಗವಾದ ಬಾಳಿನಲ್ಲಿ, ಸರಾಗವಾದ ಜೀವನದಲ್ಲಿ ಸ್ವತಂತ್ರ. ನಾನು ಯಾರನ್ನ ಕೇಳಬೇಕಾಗಿಲ್ಲ, ನಾನ್ ಯಾಕೆ ಕೇಳಬೇಕು, ನಾನ್ ಯಾಕೆ ಅವರೊಂದಿಗೆ, ನಾನು ಸ್ವತಂತ್ರ. ನೋಡಿ, ಕೆಲಸ ಹೆಂಡತಿ ಗಂಡನ ಮಾತಿಗೆ ಕೇರೆ ಮಾಡುದಿಲ್ಲ, ಮಕ್ಕಳು ತಂದೆ ತಾಯಿ ಮಾತಿಗೆ ಕೇರೆ ಮಾಡುದಿಲ್ಲ, ಗುರು ಹಿರಿಯರ ಮಾತಿಗೆ ದೊಡ್ಡವರು ಚಿಕ್ಕವರು ಅಂತ ನಾವು ಕೇರೆ ಮಾಡೋದಿಲ್ಲ. ಸ್ವತಂತ್ರ. ನನ್ನ ಇಷ್ಟ, ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ಸರಾಗ ಮಾರ್ಗ, ಅದು ನಾಶನದ ಮಾರ್ಗ, ನಾಶನದ ಮಾರ್ಗ. ಹೌದು ಪ್ರಿಯರೇ, ಅಹಂಕಾರ, ಅದೇ ಅಹಂಕಾರ ಸುಳಿನನ್ನ ಕೆಲಸ. ನಾನ್ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಇರೋದಿಲ್ಲ, ನಾನು ಎಂಬ ಅಹಂಕಾರ ನಮ್ಮ ಜೀವನದಲ್ಲಿ, ಸ್ವಾತಂತ್ರ್ಯದಲ್ಲಿ ನಾನು ಎಂಬ ಅಹಂಕಾರ ನನ್ನನ್ನು ನಂಬಿ ಜೀವಿಸುವಂಥದ್ದು. ಕೇರೆ ಮಾಡುವುದಿಲ್ಲ, ನಿಮ್ಮ ನಾನು ಕೇರೆ ಮಾಡುವುದಿಲ್ಲ, ನನ್ನ ತಾಯಿನ ನಾನು ಕೇರೆ ಮಾಡುವುದಿಲ್ಲ, ನಮ್ಮ ಅಪ್ಪನ ಕೇರೆ ಮಾಡುವುದಿಲ್ಲ. ನಾನ್ ಕೆಲಸ ಸಂಪಾದನೆ ಮಾಡಿದ್ರೆ ನಾನು ಕೇರೆ ಮಾಡುವುದಿಲ್ಲ. ಅಹಂಕಾರ ಸುಳ್ಳು. ಗಂಡನ ಅವನ್ ಬಿದ್ದ, ಅವನ್ ಕಟ್ಕೊಂಡು ನನ್ಗೇನ್ ಬರ್ಬೇಕಾಗಿದ್ದ, ನಾನು ಕೇರೆ ಮಾಡುದಿಲ್ಲ. ಅಹಂಕಾರ, ಸರಾಗದ ಮಾಗಿಲು. ಹಿರಿಯರನ್ನ ನೋಡುವಾಗ ಅವರೇನೋ ಅವರಿಂದ ನನಗೇನ್ ಬರ್ಬೇಕಾಗಿ ಕೇರೆ ಮಾಡೋದಿಲ್ಲ.
ಅಹಂಕಾರ, ಅಹಂಕಾರದ ಸುಳಿ ನಮ್ಮನ್ನ ಸುತ್ತಿಕೊಳ್ಳುವಾಗ ಹಂದಿಯಂತೆ ನೋಡುವುದಿಲ್ಲ. ಕೊನೆ ಒಂದು ಗಳಿಗೆ ಬರುವಾಗ ಕಾಲನ್ನ ಕಟ್ಟಿ ಮೇಲೆ ದಡಿಗೆ ಕೈಯ ದಡಿ ತಳ್ಳಿ ಆ ಕಡೆ ಒಬ್ಬ ಹಿಂದೆ ಒಬ್ಬ ಮುಂದೆ ಒಬ್ಬ ಎತ್ಕೊಂಡು ಹೋಗ್ಬೇಕಾದ್ರೆ ಹಂದಿ ಯಾವಾಗ ಮೇಲೆ ನೋಡ್ತದೋ ಹಾಗೆ ನೋಡುವಾಗ ಮಾತ್ರ ಸಮಯ ಬಂದಾಗ ಗೊತ್ತಾಗ್ತದೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಇವತ್ತು ನಾವು ನೋಡ್ತೇವೆ ಪ್ರಿಯರೇ, ಮಕ್ಕಳಲ್ಲಿಯೂ ಸಹ ಇಂಥ ಸ್ವಭಾವನ ನಾವು ನೋಡುತ್ತೇವೆ. ಬೆಳೆದು ಬರುತ್ತಿರುವಂತಹ ಮಕ್ಕಳಲ್ಲಿ ನಾವು ನೋಡ್ತೇವೆ, ನಮ್ಮ ಎತ್ತ ಮಕ್ಕಳಲ್ಲಿ ನಾವು ನೋಡುತ್ತೇವೆ, ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯಲ್ಲಿ ನಾವು ನೋಡ್ತೇವೆ ಇಂಥ ಸ್ವಭಾವಗಳು, ಅಹಂಕಾರದ ಸ್ವಭಾವಗಳು, ಗೌರವ ಇಲ್ಲದಂತಹ ಸ್ವಭಾವಗಳು. ಸರಾಗ ಮಾರ್ಗದಲ್ಲಿ ಸ್ವತಂತ್ರವಾಗಿ ನನ್ನಿಷ್ಟ, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ, ಎಲ್ಲಿ ಬೇಕಾದ್ರೂ ಬರ್ತೇನೆ, ಯಾವಾಗ ಬೇಕಾದ್ರೂ ಹೋಗ್ತೇನೆ, ಯಾವಾಗ ಬೇಕಾದ್ರೂ ಬರ್ತೇನೆ. ಒಂದು ದಿನ ಹಂದಿಯಾಗಿ ಕಟ್ಟಿ ಹಾಕುವಾಗ ಅರಿವಾಗ್ತದೆ ನನಗೂ ನಿಮಗೂ. ಪವಿತ್ರವಾದದನ್ನ ಎತ್ತವರು ಮಕ್ಕಳಿಗೆ ಪವಿತ್ರವಾದದನ್ನು ಹೇಳುವಾಗ ಕೇಳೋದಿಲ್ಲ. ಐ ಡೋಂಟ್ ಕೇರ್, ನಿಮಗೇನ್ ಬೇರೆ ಏನ್ ಕೆಲಸ ಇದೆ, ಬರೀ ಪ್ರಾರ್ಥನೆ ಪ್ರಾರ್ಥನೆ, ಬರೀ ಅದೇ ಅಲ್ಲ, ನಿಮಗೆ ಬೇರೆ ಏನಿದೆ, ಡೋಂಟ್ ಕೇರ್. ಪವಿತ್ರವಾದದನ್ನ ನಾಯಿಗಳಿಗೆ ಹಾಕುವುದು ಎಂಬಂತಹ ಅರ್ಥ. ಸತ್ಯವಾಕ್ಯಗಳನ್ನ, ಜೀವವಾಕ್ಯಗಳನ್ನ, ಪರಿವರ್ತನೆಯ ವಾಕ್ಯಗಳನ್ನ ಹೇಳುವಾಗ ಐ ಡೋಂಟ್ ಕೇರ್, ನನಗೆಲ್ಲಾ ಗೊತ್ತು, ನನಗೆ ಯಾರು ಅಡ್ವೈಸ್ ಕೊಡೋದು ಬೇಕಾಗಿಲ್ಲ. ತಿರುಗಿ ಬಿಡುವಂಥದ್ದು, ಇದು ಹೇಳುವಂಥದ್ದು, ತಿರುಗಿ ಬಿಡುವು, ನಿಮ್ಮನ್ನು ಕಚ್ಚಿ ಬಿಡುವು, ನಿಮ್ಮನ್ನು ಸೀಳಿ ಬಿಟ್ಟಾವು. ಪವಿತ್ರವಾದದ್ದನ್ನು ನಾಯಿಗಳಿಗೆ ಹಾಕಬೇಡಿ, ಅವು ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮನ್ನು ಸೀಳಿ ಬಿಟ್ಟಾವು. ಇದೇ ವಿಷಯ. ನಾನು ಕೇರೆ ಮಾಡುದಿಲ್ಲ, ಏನ್ ಮಾಡ್ತೀಯ ಮಾಡ್ಕೊಳ್ಳಿ. ತಂದೆಯ ಮೇಲೆ ಕೈ ಮಾಡುವಂತಹ ಮಕ್ಕಳು, ಹಿರಿಯರ ಮೇಲೆ ಕೈ ಮಾಡುವಂತಹ ಮಕ್ಕಳು, ಪತಿಯ ಮೇಲೆ ಕೈ ಮಾಡುವಂತಹ ಪತ್ನಿಯರು, ಪವಿತ್ರತೆಯ ಲಾಂಛನವನ್ನು ನಿನಗೆ ಮಾಡಬೇಕು, ನಿನಗೆ ಮಾಡಬಾರದು, ನೀನು ಇದನ್ನ ಮಾಡೋದು ನನಗೆ ಬೇಕಾ, ನಾನು ಕೇರೆ ಮಾಡಿದಿಲ್ಲ. ನಮ್ ಡ್ಯಾಡಿ ಹೇಳಿದ್ರೆ ನಾನು ಕೇರೆ ಮಾಡಿದಿಲ್ಲ, ಅವ್ರನ್ನ ನಾನು ಕೇರೆ ಮಾಡಿದಿಲ್ಲ, ತಲೆ ಎತ್ತಿನ ಅವ್ರ ಮುಖನೂ ನಾನು ನೋಡೋದಿಲ್ಲ. ಒಂದು ದಿನ ಹಂದಿಯನ್ನ ಕಟ್ಟಿ ಎತ್ತಿ ಹೋಗುವಾಗ ಅರಿವಾಗ್ತದೆ ನಮಗೆ. ಪವಿತ್ರವಾದದನ್ನ ಎತ್ತವರು ಹೇಳುವಾಗ ಕೇಳಬೇಕು. ಅದನ್ನು ನಾವು ನೋಡಬೇಕು. ನನ್ನ ಎತ್ತವರು ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದಾರಾ, ನನ್ನನ್ನು ಉಪಯೋಗಿಸಿಕೊಳ್ಳಿಕ್ಕಾಗಿ ಹೇಳ್ತಾ ಇದ್ದಾರಾ, ನಾನು ಅವರ ಮುಂದೆ ಇದ್ದೇನೆ ನನ್ನನ್ನು ಉಪಯೋಗ ಮಾಡ್ಕೊಳ್ಳಿಕ್ಕಾಗಿ ಹೇಳ್ತಾ ಇದ್ದಾರಾ, ನನ್ನ ಆತ್ಮವನ್ನು ಅವರು ನಾಶ ಮಾಡ್ತಾ ಇದ್ದಾರಾ, ನನ್ನ ತಂದೆ ನನ್ನ ಆತ್ಮವನ್ನು ನಾಶ ಮಾಡ್ತಾ ಇದ್ದಾರಾ, ನನ್ನ ತಾಯಿ ನನ್ನ ಆತ್ಮವನ್ನು ನಾಶ ಮಾಡ್ತಾ ಇದ್ದಾರಾ, ಪ್ರಾಮಾಣಿಕವಾಗಿ ಜೀವಿಸ್ತಾ ಇರುವಂತ ನಾನು, ಪ್ರಾಮಾಣಿಕತೆಯಿಂದ ಬಾಳ್ತಾ ಇರುವಂತ ನಾನು ಕೆಟ್ಟ ಮಾರ್ಗಕ್ಕೆ ಹೋಗ್ಲಿಕ್ಕೆ ನನ್ನ ತಾಯಿ ನನಗೆ ಪ್ರೇರಣೆ ಆಗಿದ್ದಾಳ, ನನ್ನ ತಂದೆ ಪ್ರೇರಣೆ ಆಗಿದ್ದಾಳ, ಅಯ್ಯೋ ನನ್ನ ಆತ್ಮ ನಾಶವಾಗಬಾರದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಾಯಿಯಂತೆ ಆಗಬಾರದು. ಪವಿತ್ರವಾದದ್ದು ಅಂದರೆ ಒಳ್ಳೆಯದನ್ನು ಹೇಳುವಾಗ ನಾವು ಕಿವಿಗೊಡಬೇಕು. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಯಾರು ಹೇಳಿ ಕೇಳದವನು ನೆಲಕ್ಕೆ ಪಕ್ಕನೆ ಮುರಿದು ಬಿಡುವನು. ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ. ಕೆಲವು ಸಾರಿ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ಕುಟುಂಬದಲ್ಲಿರೋರು ಹೇಳುವಾಗ ಕೇಳದೆ ಇರ್ಬೋದು. ಬಿಟ್ಟುಬಿಡಿ ಅವ್ರನ್ನ, ಬಿಟ್ಟುಬಿಡಿ ಅವ್ರನ್ನ, ಸರಾಗವಾಗಿ ಅವ್ರನ್ನ ಬಿಟ್ಟು ಬಿಡ್ಬೇಕು ನಾವು. ಯಾಕೆಂದ್ರೆ ಅವ್ರು ಗೌರವಿಸುವುದಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು ಅವ್ರನ್ನ. ಕಾಲ ಅದಕ್ಕೆ ಸಮಯ ಕೊಡ್ತದೆ, ಕಾಲ ಉತ್ತರವನ್ನು ಕೊಡ್ತದೆ. ಹಂದಿಯನ್ನ ಒತ್ತಿಕೊಂಡು ಹೋಗುವಾಗ ಹೇಗೆ ಹಂದಿ ಮೇಲೆ ನೋಡ್ತದೋ ಆಗ ನೋಡ್ತಾರೆ. ಕೊನೆ ಗಳಿಗೆಗಳು ಬರುವಾಗ ನಮ್ಮನ್ನ ಯಾರು ತಿರಸ್ಕರಿಸ್ತಾರೋ ಆ ತಿರಸ್ಕರಿಸುವಂತ ವ್ಯಕ್ತಿಗಳನ್ನೇ ದೇವರ ಮುಂದೆ ನಿಲ್ಲಿಸ್ತಾರೆ. ಒಂದು ಮಗ ಹೇಳ್ತಾನೆ, ನಾನ್ ಸಂಪಾದನೆ ಮಾಡಿದ್ರೆ ನಾನು ನಿಮ್ಮನ್ನ ಕೇರೆ ಮಾಡೋದಿಲ್ಲ. ಸಂಪಾದನೆ ಮಾಡ್ಲಿಕ್ಕೆ ದೇವರ ಅನುಮತಿ ಕೊಡ್ಬೇಕಲ್ಲ. ಎತ್ತವರನ್ನ ಸನ್ಮಾನಿಸದೆ ಹೋಗುವಾಗ ಸಿರಾಕನ ಗ್ರಂಥ 3ನೇ ಅಧ್ಯಾಯವನ್ನು ನಾವು ನೋಡ್ತೇವೆ ಪ್ರಿಯರೇ. ಧ್ಯಾನಿಸಬೇಕು ದೇವರ ವಾಕ್ಯವನ್ನ. ಮತ್ತೊಬ್ಬರು ಕೊಡುವ ಪ್ರಚೋದನೆಯಲ್ಲಿ ನಾವು ಹಾಳಾಗಬಾರದು. ನಮ್ಮ ಮಕ್ಕಳಿಗೆ ನಾವು ತಿಳಿಸಬೇಕು, ಮತ್ತೊಬ್ಬರು ಕೊಡುವ ಪ್ರಚೋದನೆಗೆ ಹಾಳಾಗಬೇಡಿ. ನಿನ್ನನ್ನು ಸ್ವಾರ್ಥವಾಗಿ ಉಪಯೋಗಿಸುವವರಿಗೆ ನೀವು ಶರಣಾಗಬೇಡಿ. ಸತ್ಯವನ್ನ ಒಳಿತನ್ನ ಯೋಚಿಸಿ ದೇವರು ಬೆಳೆಯುವಂತ ಮಕ್ಕಳಾಗಿರುವಂತ ನೀವು ಸತ್ಯಕ್ಕೆ ಕಿವಿಗೊಡಿ. ನಾವು ಕಲಿಸಬೇಕು, ಹೇಳಬೇಕು. ಕೇಳದಿರುವ ಮಕ್ಕಳನ್ನ ಬಿಟ್ಟು ಬಿಡಬೇಕಷ್ಟೇ. ಕಾಲ
ಕಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ದೇವರ ವಾಕ್ಯದ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಪವಿತ್ರವಾದದ್ದು ಅಂದ್ರೇನು, ಮುತ್ತು ಎಂದರೇನು? ಮುತ್ತುಗಳು ಅಂದ್ರೆ ಪ್ರೀತಿ ಬಾಂಧವ್ಯ. ಈ ಅಂದಿ ಮುಂದೆ ಪ್ರೀತಿ ಬಾಂಧವ್ಯ ತೋರಿಸಿದ್ರೆ ಮುತ್ತು ಕೊಟ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಕೆಲವು ಸಾರಿ ನಾವು ನಮ್ಮ ಮುಂದೆ ಎಷ್ಟೋ ಪ್ರೀತಿಸಿಕೊಳ್ಳುವಂತ ನಮ್ಮ ಹೆಂಡತಿಯರು, ಗಂಡಂದಿರು, ಮಕ್ಕಳಿರ್ತಾರೆ. ಎಷ್ಟು ಪ್ರೀತಿಸಿದ್ರು ಅವ್ರ ಮುಂದೆ ನಾವು ಹಂದಿಗಳಾಗಿ, ಮುತ್ತುಗಳಾಗಿ ಬದಲಾವಣೆ ಆಗೋದನ್ನ ನಾವು ನೋಡ್ತೇವೆ. ಪ್ರೀತಿನ ಎಷ್ಟು ಕೊಟ್ಟರು ಪ್ರಯೋಜನ ಇಲ್ಲ. ಅದರಿಂದ ಬಿಟ್ಟು ಬಿಡಬೇಕು. ಕಾಲು ಬದಲಾಗುತ್ತದೆ. ಯಾಕಂದ್ರೆ ಪ್ರಿಯರೇ, ನಾವು ನೋಡ್ತೇವೆ ಈ ದಿನ ಯೇಸು ಸ್ವಾಮಿ ಹೇಳುವಂತಹ ಬೋಧನೆಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಹಂದಿಗಳಿಗೆ ಮುತ್ತುಗಳನ್ನು ಚೆಲ್ಲುವಂಥದ್ದು. ಅಂದ್ರೆ ಇದ್ರ ಇನ್ನೊಂದು ಅರ್ಥ ಏನಂದ್ರೆ, ಪ್ರತಿಯೊಬ್ಬರಲ್ಲಿ ಪರಿಶುದ್ಧತೆ ಇದೆ, ಅದನ್ನು ಪ್ರತಿಯೊಬ್ಬರು ಗೌರವಿಸಬೇಕು, ಅದು ಕಾಪಾಡಿಕೊಳ್ಳಬೇಕು. ಎರಡನೇದು ಸುವರ್ಣ ಸೂತ್ರ ಏನಂದ್ರೆ, ಜನರು ಅದನ್ನ ಪ್ರತಿಯೊಬ್ಬರು ಗೌರವಿಸಬೇಕು, ಅದು ಕಾಪಾಡಿಕೊಳ್ಳಬೇಕು. ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ನಾವು ಗೌರವಿಸಬೇಕು, ಪರಿಶುದ್ಧತೆಯಲ್ಲಿರಬೇಕು. ನಮಗೆ ನಾವು ಯಾರು ಇನ್ನೊಬ್ರು ಒಳ್ಳೇದು ಮಾಡಬೇಕು ಅಂತ ನಾವು ಆಸೆ ಪಡ್ಬೇಕಾದ್ರೆ ನಾವು ಅವರಿಗೆ ಒಳ್ಳೇದನ್ನು ಮಾಡಬೇಕು. ಶಾಂತಿ ಸಾಮರಸ್ಯದ ಸಮಾಜವನ್ನು ನಿರ್ಮಿಸಿಕೊಳ್ಳಬೇಕು. ಸರ್ವರನ್ನ ಪ್ರೀತಿ ಗೌರವದಿಂದ ನಾವು ಕಾಣಬೇಕು. ಇದೇ ದೇವರು ಕೊಡುವಂತಹ ಕರೆ ನಮಗೆ. ಮೂರನೇದಾಗಿ, ಅಮರ ಜೀವಕ್ಕೆ ಕೊಂಡೊಯ್ಯುವಂತಹ ಮಾರ್ಗ ದುರ್ಬರ, ಅದರ ಬಾಗಿಲು ಕಿರಿದು. ವಿನಾಶಕ್ಕೆ ಒಯ್ಯುವಂತ ಬಾಗಿಲು ಹಿಡಿದು ದೊಡ್ಡದು, ಅದರ ಮಾರ್ಗ ಸರಾಗ. ನಾನು ಕೇರೆ ಮಾಡಿದ್ರೆ ನನ್ನ ಸ್ವತಂತ್ರ, ನನ್ನಿಷ್ಟ. ನಾನೀಗ ಗಡ್ಡ ಬೀಸ ಬಂದ್ರೆ ನನಗೆ ಹೋದ್ರೆ ಎಲ್ಲಿ ಬೇಕಾದ್ರೆ ಕೆಲಸ ಸಿಗ್ತದೆ, ನಾನು ಎಲ್ಲಿ ಬೇಕಾದ್ರೆ ಜೀವನ ಮಾಡ್ತೀನಿ, ನನಗೆ ಅವರಿದ್ದಾರೆ ಇವರಿದ್ದಾರೆ. ಎಸ್, ಎಲ್ರಿಗೂ ಎಲ್ಲರೂ ಇದ್ದಾರೆ. ಯಾವ ಸಮಯದಲ್ಲಿ ಬೋಲ್ಟ್ ನಟ್ಟು ಲೂಸ್ ಆಗ್ತದೆ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ದೇವರ ಮುಂದೆ ಎಚ್ಚೆತ್ತುಕೊಳ್ಬೇಕು. ದೇವರ ಆಲಯಕ್ಕೆ ನಾವು ಪ್ರವೇಶಿಸಬೇಕು. ಒಳ್ಳೆಯ ಪಾಪ ವಿಜ್ಞಾಪನೆಯನ್ನು ಮಾಡಬೇಕು. ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಇಲ್ಲಾಂದರೆ ಸೈತಾನನ ವಶವಾಗಿ ಹೋಗ್ಬಿಡ್ತೇವೆ. ನಾವು ದೇವರೊಂದಿಗೆ ಸ್ವರ್ಗದಲ್ಲಿ ಪರಿಪೂರ್ಣತೆಯ ಜೀವನವನ್ನು ಜೀವಿಸಬೇಕು. ಈ ಮೂರು ಬೋಧನೆಗಳಲ್ಲಿ ಯಾವ ಬೋಧನೆಗೆ ಅನುಗುಣವಾಗಿ ನಾವು ನಡೆಯುತ್ತಾ ಇದ್ದೇವೆ ಎಂಬುದನ್ನ ತೀರ್ಮಾನಿಸಬೇಕು. ಪ್ರಿಯರೇ, ದಯವಿಟ್ಟು ವಾಕ್ಯಗಳನ್ನ ಆಲಿಸಿ, ಧ್ಯಾನಿಸಿ, ಒಂದಕ್ಕೆ 2 ಸಾರಿ, ಅಥವಾ 3 ಸಾರಿ ಕೇಳಿ ನಿಮ್ಮ ಜೀವನವನ್ನ, ನಮ್ಮ ಜೀವನವನ್ನ ನಾವು ಮಾರ್ಪಡಿಸಿಕೊಳ್ಳುವ. ನಾವು ನಾಯಿಗಳಾಗಬಾರದು, ಹಂದಿಗಳಾಗಬಾರದು, ಹಾಗೂ ಅಸಿರಿಯ ರಾಜನಂತೆ ಆಗಬಾರದು, ಹಿಜ್ಕೀಯನಂತೆ ಆಗಬೇಕು. ದೇವರ ಆಲಯವನ್ನು ಪ್ರವೇಶಿಸಬೇಕು, ಪ್ರಾರ್ಥಿಸಬೇಕು. ಕೆಟ್ಟದ್ದನ್ನು ನೋಡಿ ಅವನ ದೇವರ ವಿಗ್ರಹ, ಅವರ ದೇವರುಗಳನ್ನು ಬಿಸಾಡಿದಂತೆ, ಕಲ್ಲು ಮರ ಬೊಂಬೆಗಳು ಎಂಬುದು ಅರಿತುಕೊಂಡಂತೆ, ಸರ್ವೇಶ್ವರ ಸ್ವಾಮಿ ಏಕೈಕ ದೇವರು ಎಂಬುದನ್ನು ಅರಿತುಕೊಂಡಂತೆ, ಎಲ್ಲ ರಾಷ್ಟ್ರಗಳಿಗೂ ದೇವಾದಿ ದೇವರು ದೇವರೇ ಎಂಬುದನ್ನು ಅವನು ಗ್ರಹಿಸಿಕೊಂಡು ಮತ್ತೊಬ್ಬರಿಗೆ ತಿಳಿಸಿದಂತೆ ನಾವು ಸಹ ಅರಿತುಕೊಳ್ಳುವವರಾಗಬೇಕು, ತಿಳಿಸುವವರಾಗಬೇಕು. ಒಳ್ಳೆಯದನ್ನು ಮಾಡುವಾಗ ಭಯ ಪಡಲೇಬಾರದು. ಒಳ್ಳೆಯದನ್ನು ಹೇಳುವಾಗ ನಾವು ಚಿಂತೆಗೊಳಗಾಗಲೇಬಾರದು. ಕೇಳಿದ್ರೆ ಕೇಳ್ತಾರೆ, ಬಿಟ್ಟರೆ ಬಿಟ್ಟು ಬಿಡ್ತಾರೆ. ಸರ್ವನಾಶ ದಂಡಂ ದಶಗುಣ. ದೇವರಿಂದ, ನಮ್ಮಿಂದ ಆಗಬಾರದು. ನಾವು ಹೇಳುವುದು ಮಾತ್ರ ಆಗಬೇಕು, ಮಿಕ್ಕಿದ್ದು ಹಿಜ್ಕೀಯನಂತೆ ನಾವು ಪ್ರಾರ್ಥಿಸಬೇಕು. ಪ್ರೀಸಲೋ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.